ಈ ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ನಾಗರಾಜರು ಹವಾಲ್ದಾರ್ನ ಆಯ್ಕೆ ಮಾಡಿಕೊಂಡು ನಮ್ಮ ಅಂತರಾಳದಿಂದ ಅವರನ್ನೇ ಈ ಮೊದಲನೇ ದತ್ತಿ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಬೇಕು, ಅವ್ರನ್ನ ಗೌರವಿಸ್ಬೇಕು ಅಂತ ಪ್ರಸ್ತಾಪ ಮಾಡಿದಾಗ ಟ್ರಸ್ಟಲ್ಲಿ ದೊಡ್ಡ ಅನುಮಾನ ಬಂತು. ಡಾಕ್ಟರ್ ನರಕೇಶರಿ ಹೇಳಿದಾಗೆ ಅಂಥ ದೊಡ್ಡ ವಿಶ್ವಮಾನ್ಯ ಕಲಾವಿದರನ್ನ ಈ ಸಣ್ಣ ವೇದಿಕೆಗೆ ಕರೆಯೋಕ್ಕೆ ನಮಗೆ ಭಯ ಆಗುತ್ತೆ, ಒಂಥರ ಅಳುಕು ಸಂಕೋಚ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಆಗ ನಾನು ಸ್ವತಂತ್ರ ಲಿಬರ್ಟಿ ತೊಗೊಂಡು, ಇಲ್ಲ ನನಗೆ ಬಹಳ ಆತ್ಮೀಯರು, ನಾನು ಮನವಿ ಮಾಡಿಕೊಂಡ್ರೆ ಅವರು ತಿರಸ್ಕರಿಸಲ್ಲ ಅನ್ನೋ ಒಂದು ಗ್ಯಾರಂಟಿಯಿಂದ ಅವ್ರನ್ನ ಕೇಳಿದಾಗ ಅವರು ಸಂತೋಷವಾಗಿ ಒಪ್ಕೊಂಡ್ರು. ಮಾರನೇ ದಿನ ನಾನು ಮತ್ತು ಮಾಲತಿಶ್ರೀ ಅವರು ಹೋಗಿ ಕೇಳಿದಾಗ ಅವರು ತುಂಬ ಸಂತೋಷದಿಂದ ನೀವು ಇಷ್ಟು ನನ್ನ ಅಭಿನಂದಿಸ್ತಾ ಇದ್ದೀರಾ, ಇಷ್ಟು ಗೌರವಿಸ್ತಾ ಇದ್ದೀರಾ ಅಂತೇಳಿ ಒಪ್ಕೊಂಡು ಬಂದಿದ್ದಾರೆ. ಅವರನ್ನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಸರ್. ಪುಷ್ಪಾ ವಿದ್ಯಾಶಂಕರ್ ಇವರದೇ ನೇತೃತ್ವದ ಶ್ರೀ ಶಾರದಾ ಸಂಗೀತ ಶಾಲೆ ಈ ಬಡಾವಣೆಯಲ್ಲಿ ಈಗ ಸುಮಾರು 20 ವರ್ಷಗಳಿಂದ ಸಂಗೀತ ಶಿಕ್ಷಣದ ಪ್ರಧಾನ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇವರ ಶಾಲೆಯಲ್ಲಿ ಸುಮಾರು 60 ವಿದ್ಯಾರ್ಥಿಗಳಿದ್ದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ತಂಡಗಳಲ್ಲಿ ಶಿಕ್ಷಣ ಪರೀಕ್ಷೆ ಮುಗಿಸಿ ಸಂಗೀತ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಈ ನಾಮಕರಣ ಏನು ಮಾಡಬೇಕು ಅಂತೇಳಿ ಪ್ರಶ್ನೆ ಬಂದಾಗ ಎಲ್ಲರೂ ಸೇರಿ ಮೈಸೂರು ರಂಗರತ್ನ ಪ್ರಶಸ್ತಿ ಅಂತೇಳಿ ನಾಮಕರಣ ಮಾಡಿದ್ದೀವಿ. ಈ ಪ್ರಶಸ್ತಿ ಪ್ರತಿ ವರ್ಷ ಇದೇ ಹೆಸರಲ್ಲಿ ಪ್ರಕಟವಾಗ್ತದೆ. ಶ್ರೀಮತಿ ಸುಧಾಮಯ್ಯವರು ಮೈಸೂರಿನ ಮಗಳು ಅನ್ನೋ ಒಂದು ಹೆಮ್ಮೆ ನಮಗಿದೆ. ಹಾಗೂ ಇವರು ಸಹ ಎಷ್ಟು ಸಜ್ಜನಿಕೆ ಅಂತಂದರೆ, ಇವರ ಮನೆಗೆ ಹೋದಾಗ ಬಹುಶಃ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದಂಗಾಗುತ್ತೆ ಊಟದ ವಿಷಯದಲ್ಲಿ. ಅಂಥ ಒಂದು ವಾತಾವರಣವನ್ನು ಕಲ್ಪಿಸ್ತಾರೆ. ಅವರಿಗೂ ಒಂದು ಸನ್ಮಾನವನ್ನು ಶ್ರೀಮತಿ ಮಾಲತಿಶ್ರೀ ಅವರು ಮಾಡ್ತಾಯಿದ್ದಾರೆ. ಡಾಕ್ಟರ್ ನಾಗರಾಜ ಹವಾಲ್ದಾರ್ ಅವರ ಪರಿಚಯ ನಮ್ಮದು ಇನ್ವಿಟೇಷನ್ ಏನು ಮಾಡಿದ್ದು ಅದು ಹಿಂದ್ಗಡೆ ಪೇಜ್ನಲ್ಲಿ ಹಾಕಿ ದಯವಿಟ್ಟು ಒಂದು ಸ್ವಲ್ಪ ಎಲ್ಲರೂ ನೋಡಿ ಅದನ್ನು. ಆಮೇಲೆ ಇನ್ನೊಂದು ಭಾಳ ಹೆಮ್ಮೆ ಅಂತಂದರೆ ಇವರು ಹೊಸಪೇಟೆಯವರಾದರೆ ಇವರು ಶ್ರೀಮತಿಯವರು ಮೈಸೂರಿನವರು ಅಂತ ಕೇಳ್ಪಟ್ಟಿದ್ದೇವೆ. ಅದು ನಮ್ಮ ಮೈಸೂರಿನವರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಕಾಣುತ್ತೆ. ಆಮೇಲೆ ಇವರು ತುಂಬ ಸರಳ ಸಜ್ಜನಿಕೆ ಅಂತ ಹೇಳಿದರು. ಈ ನಮ್ಮ ವೇದಿಕೆಗೆ ಬಂದಿರೋದೇ ತೋರಿಸುತ್ತೆ ಅವ್ರಿಗೆ ಎಷ್ಟು ಸರಳರು ಅಂತ ಹೇಳಿ. ಅವರಿಗೆ ಮತ್ತೊಮ್ಮೆ ನಮ್ಮ ದೇವಸ್ಥಾನ ಸಮಿತಿಯ ವತಿಯಿಂದ ಅನಂತ ಧನ್ಯವಾದಗಳು ತೋರಿಸ್ತಾರೆ. ನಂತರ ರಂಗ ಕಲಾಭಿಮಾನಿಗಳ ಬಳಗ ಇವರಿಂದ ರಾಮಕೃಷ್ಣ ನಗರ H ಬ್ಲಾಕ್ ಇವರಿಂದ ಡಾಕ್ಟರ್ ಹವಾಲ್ದಾರ್ ಅವರಿಗೆ ಗೆಜ್ಜೆನಾದ ಕನ್ನಡ ಕಾವ್ಯಗಳ ಗೆಜ್ಜೆನಾದ ಪುಸ್ತಕವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಂಪುಟ 1-2 ರಂಗ ಕಲಾಭಿಮಾನಿಗಳ ಬಳಗ H ಬ್ಲಾಕ್ ರಾಮಕೃಷ್ಣ ನಗರ. ಇಲ್ಲಿ ಭಾಳ ಒಂದು ಸಂತೋಷದ ಆಶ್ಚರ್ಯದ ಸಂಗತಿ ಅಂತಂದರೆ, ನನ್ನ 46 ವರ್ಷದ ಗೆಳೆಯ ಯುವರಾಜಾಸ್ ಕಾಲೇಜ್ ಗೆಳೆಯ ವಿಜಯರಾಜ್ ಅವರು ಬಂದಿದ್ದಾರೆ. ಅವರನ್ನು ಈ ಪ್ರೋಗ್ರಾಮ್ ನೋಡಿ ಬಹಳ ಸಂತೋಷ ಆಗಿ ನಾನೊಂದು ಎರಡೇ ಮಾತಾಡಬೇಕು ಅಂತ ಕೇಳಿದ್ರು. ಇವರ ನನ್ನ ಗೆಳೆತನ ಸುಮಾರು 50 ವರ್ಷಗಳ ಗೆಳೆತನ, ಭಾಳ ಖುಷಿಯಾಗುತ್ತೆ. ಅವರು ದಂಪತಿಗಳಿಂದ ಹವಾಲ್ದಾರ್ ಅವರಿಗೆ ಸನ್ಮಾನವನ್ನು
ಇಟ್ಕೊಂಡಿದ್ದಾರೆ. ನಂತರ ಅವರು ಸನ್ಮಾನ ಮಾಡ್ತಾರೆ. ಹಾಗೂ ಅವರ ಬಗ್ಗೆ ಒಂದೆರಡು ನುಡಿಗಳನ್ನು, ಸಮಯದ ಅಭಾವ ಇದ್ರೂ ಒಂದೆರಡು ನುಡಿಗಳನ್ನು ಹೇಳಿ ಅಂತೇಳಿ ಕೇಳ್ಕೊತಾ ಇದ್ದಾರೆ. ಅವರು ಒಂದೆರಡು ಮಾತು. ಈಗ ನಮ್ಮ ಶನೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ನಮ್ಮ ಗೌರವಾನ್ವಿತರಿಗೆ ಒಂದು ಸಣ್ಣ ಸನ್ಮಾನ. ಈಗ ಸುಮಾರು 50 ವರ್ಷಗಳ ಹಳೆಯ ಸ್ನೇಹಿತರಿಗೂ ಹವಾಲ್ದಾರ್ ಅವರಿಗೆ ಒಂದು ಸನ್ಮಾನವನ್ನು, ಇದು ನಮ್ಗೆ ಗೊತ್ತಿರಲಿಲ್ಲ, ಏರ್ಪಾಡು ಮಾಡಿದ್ದಾರೆ. ವಿಜಯರಾಜ್ ಅವರು ನಮ್ಮ ಈ ಒಂದು ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮ ಕಿರುಕಾಣಿಕೆಯನ್ನು ಅರ್ಪಿಸಲು ಅವಕಾಶ ಕೊಟ್ಟಂಥ ಗೆಳೆಯ ಗೋಪಿನಾಥ್ಗೆ ವಂದನೆಗಳು ಮತ್ತು ಈ ವೇಣುಗೋಪಾಲ್ ಅವರಿಗೆ ವಂದನೆಗಳು ಹಾಗೂ ಇಲ್ಲಿನ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಸಹ ತುಂಬ ಹೃದಯದ ವಂದನೆಗಳು. ಈ ನಾಗರಾಜ್ ಹವಾಲ್ದಾರ್ ಅವರನ್ನು ಸನ್ಮಾನಿಸೋದು ಅಂದರೆ ನಮ್ಮನ್ನು ನಾವೇ ಸನ್ಮಾನಿಸ್ಕೊಂಡಾಗೆ, ಅದೊಂದು ಮೇರು ಶಿಖರ. ಅವರು ಇಷ್ಟು ಸಜ್ಜನಿಕೆ, ಇಷ್ಟು ವಿನಯಶೀಲರು ಅಂತ ನನಗೆ ಗೊತ್ತಿರಲಿಲ್ಲ. ಇಂಥ ಒಂದು ಸಣ್ಣ ಸಮಾರಂಭಕ್ಕೆ ಬಂದಿದ್ದಾರೆ ಅಂತ ದೊಡ್ಡ ಮೇರು ಕಲಾವಿದರು. ವಿಶ್ವವಿದ್ಯಾದ್ಯಂತ ಭಾರತದ ಸಂಗೀತ ಸಾಮ್ರಾಜ್ಯವನ್ನು ವಿಸ್ತರಿಸಿ ಇಲ್ಲಿಗೆ ಬಂದು ನಮ್ಮನ್ನು, ತಮ್ಮ ದರ್ಶನ ಭಾಗ್ಯವನ್ನು ನಮಗೆ ನೀಡಿದ್ದಾರೆ. ಇಂಥ ಒಂದು ಸಂಗೀತ ಕಲಾನಿಧಿಯನ್ನು ನೋಡಿದಂಥ ನಾವು ಪುಣ್ಯವಂತರು. ಈ ಒಂದು ಸಂದರ್ಭಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ. ನಮಗೆ ಇಲ್ಲಿ ಬಂದು ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಅರ್ಪಿಸಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ ಸಹೃದಯಗಳಿಗೂ ವಂದನೆಗಳು. ನಮಸ್ಕಾರ. ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಅವರ ಸಂಗೀತದ ಅನುಭವಗಳು, ಅವರ ಗುರುಗಳ ಒಂದು ಕೆಲವು ಅವರೊಡನೆ ಕಳೆದ ಸಂಗತಿಗಳು ಅಥವಾ ನೆನಪುಗಳನ್ನು ನಮ್ಮ ಸಭೆಗೆ ಹಂಚ್ಕೋಬೇಕು. ಹಾಗೆ ಸಾಧ್ಯವಾದರೆ ಅವರ ಲೈವ್ ಧ್ವನಿಯನ್ನು ಸಭಿಕರಿಗೆ ಕೇಳಿಸ್ಬೇಕು ಅಂತೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸರ್, ವೇದಿಕೆ ನಿಮಗೆ ಬಿಟ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ನಿಮ್ಮ ಎಲ್ಲ ಅಭಿಮಾನ, ಪ್ರೀತಿ, ಗೌರವವನ್ನು ಧಾರೆ ಎರೆದಿದ್ದಕ್ಕೆ ಮತ್ತೊಮ್ಮೆ ಹೃದಯಾಂತರಾಳದಿಂದ ನನ್ನ ನಮಸ್ಕಾರ ಮತ್ತು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ದೇವಸ್ಥಾನದ ಪದಾಧಿಕಾರಿಗಳು, ನಮ್ಮ ಮಾಲತಿಶ್ರೀ ಅವರು, ನಮ್ಮ ಸ್ನೇಹಿತರಾದ ವೇಣುಗೋಪಾಲ್ ಅವರು, ಹಾಗೆ ಸಾಕಷ್ಟು ಜನ ಇಲ್ಲಿರೋರೆಲ್ಲ ನನ್ನ ಮೇಲೆ ಪ್ರೀತಿಯ ಮಳೆಗರೆದಿದ್ದೀರಿ. ಆಮೇಲೆ ನನ್ನ ಪರಿಚಯ ಮಾಡಿಸ್ತಾ ಬಹಳ ಸರಳ ಹಾಗೆ ಇರಬೇಕು. ಆ್ಯಕ್ಚುಲಿ ನಮ್ಮ ಗುರುಗಳನ್ನೆಲ್ಲ ತಾವು ನೋಡಿದ್ದಿದ್ದರೆ ಇದೇನು ಆಶ್ಚರ್ಯ ಅನ್ನಿಸ್ತಾ ಇರಲಿಲ್ಲ ನಿಮಗೆ. ನಾವು ಎರಡು ತಂಬೂರಿಗಳ ಮಧ್ಯೆ ಕೂತಾಗ ಮಾತ್ರ ಒಂದು ಬೇರೆ ಟ್ರಾನ್ಸ್ ಲೋಕಕ್ಕೆ ಅದನ್ನು ಕರ್ಕೊಂಡು ಹೋಗುತ್ತೆ. ಅದಾದ ಮೇಲೆ ವೇರ್ ಆಲ್ ಆ್ಯಸ್ ನಾರ್ಮಲ್ ಆ್ಯಂಡ್ ಆ್ಯಸ್ ಹ್ಯೂಮನ್ ಆ್ಯಸ್ ಎನಿಬಡಿ ಎಲ್ಸ್. ಹಾಗೆ ಇರಬೇಕು. ಯಾವಾಗಲೂ ಅದೇ ಭಾರವನ್ನು ಹೊತ್ಕೊಂಡು ಓಡಾಡಿದ್ರೆ ನೀವು ಭಾಳ ಬೇಗ ಕುಬ್ಜರಾಗಿಬಿಡ್ತೀರ. ಆ ಭಾರವನ್ನು ಎಲ್ಲ ಕಡೆ ಹೊತ್ಕೊಂಡು ಓಡಾಡಬಾರ್ದು ಅಂತ ಗುರುಗಳು ಮೊದಲಿಂದ ಹೇಳಿದರು. ಹಾಗೆಯೇ ನಮ್ಮ ಪರಮಗುರುಗಳು ಭೀಮಸೇನ್ ಜೋಶಿ ಅವರು ಹೇಳ್ತಿದ್ರು, ಹಾಡು ಹೇಳೋರು ಮಾತಾಡಬಾರ್ದು, ಯುವರ್ ಮ್ಯೂಸಿಕ್ ಶುಡ್ ಸ್ಪೀಕ್ ಫಾರ್ ಯುವರ್ ಸೆಲ್ಫ್ ಅಂತ. ಆದರೆ ಈಗಿನ ಕಾಲದಲ್ಲಿ ಮಾತಾಡೋದು ಅವಶ್ಯಕತೆ ಸ್ವಲ್ಪ ಇದೆ. ಇಲ್ಲಾಂದರೆ ಏನು ರಾಗ ಹಾಡಿದ್ರು ಗೊತ್ತಾಗಲಿಲ್ಲ, ಅದು ಸಾಹಿತ್ಯದ ಅರ್ಥ ಆಗಲಿಲ್ಲ, ಈ ಥರ. ಯಾಕಂದರೆ ಮೊದಲಿಂದ ಕೇಳಿಕೆಯ ಸಂಸ್ಕಾರ, ಅದೊಂದು ವಾತಾವರಣ ಮೊದಲಿಗೇನಿತ್ತು, ಅದು ಇತ್ತೀಚೆಗೆ ಕಡಿಮೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಾತಾಡೋ ಅವಶ್ಯಕತೆ ಇದೆ. ಆಮೇಲೆ ಇಂಗ್ಲೀಷಲ್ಲೂ ಒಂದು ಗಾದೆ ಮಾತಿದೆ, ಮ್ಯೂಸಿಕ್ ಸ್ಟಾರ್ಟ್ಸ್ ವೇರ್ ಸ್ಪೀಚ್ ಎಂಡ್ಸ್ ಅಂತ. ಎಲ್ಲಿ ಲೌಕಿಕ ಭಾಷೆ ಸೋತು ನಿಂತು ಬಿಡುತ್ತೋ ಅಲ್ಲಿಂದ ಸಂಗೀತ ಪ್ರಾರಂಭ ಆಗುತ್ತೆ ಅಂತ. ಸೊ ನಮ್ಮ ಆಡು ಭಾಷೆಯಲ್ಲಿ ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಸಂಗೀತದ ಮೂಲಕ ಹೇಳ್ತೀವಿ ಅಂತ. ಇಬ್ಬರು ದೊಡ್ಡ ಸಂಸ್ಕೃತಿ ವಿದ್ವಾಂಸರು ಮಾತಾಡಿದ್ದಾರೆ. ಅವರ ಲೆಕ್ಕದಲ್ಲಿ ನಾನು ಸಂಪೂರ್ಣ ಅಸಂಸ್ಕೃತ. ಆದರೆ ಒಂದು ಶ್ಲೋಕ ಮಾತ್ರ ನನಗೆ ಗೊತ್ತು. ಈ ನಾರದ ತ್ರಿಲೋಕ ಸಂಚಾರಿ, ಕೃಷ್ಣ ಸರ್ವಾಂತರ್ಯಾಮಿ. ಸೊ ಅದರಿಂದ ನಾರದ ಒಮ್ಮೆ ಕೃಷ್ಣನ ಕೇಳ್ತಾನೆ, ಏನಪ್ಪ ನೀನು ಸರ್ವಾಂತರ್ಯಾಮಿ, ನಾನು ಓಡಾಡ್ತಾ ಇರ್ತೀನಿ ಯಾವಾಗಲೂ, ಯಾಕೆ ನಾವು ಪರಸ್ಪರ ಆಗಾಗ ಭೇಟಿ ಆಗಲ್ಲ, ವಾಟ್ ಈಸ್ ಯುವರ್ ಇಮೇಲ್ ಐ ಡಿ, ಎಲ್ಲಿ ಸಿಗ್ತೀಯ ನೀನು ಅಂತ ಕೇಳಿದಾಗ, ನಾಹಂ ವಸಾಮಿ ವೈಕುಂಠೆ ಯೋಗಿನ ಹೃದಯೇನ ಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಹೇಳಿ.
ನನಗೆ ಇದರ ಆಳವಾದ ಅರ್ಥ ನನಗೆ ಗೊತ್ತಿಲ್ಲ, ಅಲ್ಲಿ ವಿದ್ವಾಂಸರು ಅವ್ರು ಹೇಳಬೇಕು. ನಾನು ಅರ್ಥೈಸ್ಕೊಂಡಿದ್ದಷ್ಟೇ, ನಾನು ವೈಕುಂಠದಲ್ಲಿರೋದಿಲ್ಲ. ಯೋಗಿನ ಹೃದಯನ ಚ, ತಮ್ಮ ಜೀವನಕ್ಕೂ ಕೇರ್ ಮಾಡದೆ ಅರಣ್ಯನ ಮಧ್ಯಭಾಗದಲ್ಲಿ ಕುಳಿತು ತಪಸ್ಸು ಮಾಡ್ತಕ್ಕಂಥ ಯೋಗಿಗಳ ಹತ್ರ ನಾ ಇರೋದಿಲ್ಲ. ಮದ್ಭಕ್ತ ಯತ್ರ ಗಾಯಂತಿ, ಅದೇ ಭಕ್ತಿಯ ಇದನ್ನು ಮಹತ್ವ ತಾವು ಹೇಳ್ತಾ ಇದ್ರಿ. ಕೃಷ್ಣ ಏನಬಾರದೆ, ನರಜನ್ಮ ಬಂದಾಗ ನಾಲಿಗೆ ಇರಬಾರದೆ, ಹೆಂಡತಿಯೊಡೆ ತಾಂಬೂಲ ತಿನ್ನುವ ಕೃಷ್ಣ ಏನಬಾರದು, ಎಲ್ಲಾದರೂ ಕೃಷ್ಣನು ಹಿ ವಿಲ್ ಸೆಕ್ಯೂರ್ ಯು, ವಿಲ್ ಪ್ರಾಡಕ್ಟ್ ಯು. ಸೊ ಹಾಗೆ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ, ಅವನು ನನ್ನ ಭಕ್ತ ಎಲ್ಲಿ ಹಾಡ್ತಾನೆ ಅಲ್ಲಿ ನಾನಿದ್ದೀನಿ ಅಂತ ಹೇಳ್ತಾನೆ. ಶಾಸ್ತ್ರೀಯ ಸಂಗೀತಗಾರ ಅಂತ ಕೂಡ ಹೇಳಲ್ಲ ಅಲ್ಲಿ. ನನ್ನ ಭಕ್ತ ನನ್ನ ಸಲುವಾಗಿ ಎಲ್ಲಿ ಮೈ ತುಂಬಿ ಹಾಡ್ತಾನೆ. ನೀವು ಆ ವಾರಕರಿಗೆ ಹೋಗ್ತಾರಲ್ಲ ಪಂಡ್ರಾಪುರಕ್ಕೆ, ಅವರ ಹೆಜ್ಜೆ ಕುಣಿತದಲ್ಲಿ ದೇವರು ಕಾಣಿಸ್ತಾನೆ, ತಂಬೂರಿ ಶ್ರುತಿ ಮಾಡಿದ ದೇವರು ಕಾಣಿಸ್ತಾನೆ. ನಮ್ಮ ಗುರುಗಳು ಹೀಗೇನೆ ಬಹಳ ಪ್ರೀತಿಯಿಂದ ವಿದ್ಯೆಯನ್ನು ಹಂಚಿಕೊಂಡಿದ್ದಾರೆ, ಮಾರ್ಗ ತೋರಿಸಿದ್ದಾರೆ. ಭೀಮಸೇನ್ ಜೋಶಿ ಅವರು ನನಗೆ ನೌಕರಿ ಬಿಡು ಅಂತ ಹೇಳಿದಾಗ ನನಗಾಗಲಿ 2 ಗಂಡು ಮಕ್ಕಳು ಹುಟ್ಟಿದ್ರು. ಭೀಮಸೇನ್ ಜೋಶಿ ಅವ್ರ ಹೆಂಡತಿ ವತ್ಸಲ ಜೋಶಿ ಅವ್ರಿಗೆ ಸ್ವಲ್ಪ ಕಾಳಜಿ ಆಯಿತು. ಅವ್ನಿಗೆ 2 ಮಕ್ಕಳಿದಾವ್ರಿ, ಬೆಂಗಳೂರು ಅಂತ ಇದರಲ್ಲಿ ಜೀವನ ಮಾಡ್ತಾ ಇದ್ದಾನೆ, ಹೇಗೆ ನೀವು ನೌಕರಿ ಬಿಡು ಅಂತ ಹೇಳ್ತಿದ್ದೀನಿ. ಉಪವಾಸ ಮಾಡಲಿ ಒಂದು ಸ್ವಲ್ಪ ದಿವಸ, ಅವನ ಸಂಗೀತ ಗಟ್ಟಿ ಆಗ್ತದೆ. ಆಮೇಲೆ ಅವನು ಅಡವಿಲಿ ಕೂತು ಹಾಡಲಿ, ಅರಣ್ಯದಲ್ಲಿ ಕೂತ್ಕೊಂಡು ಹಾಡಲಿ, ಜನ ಬಂದು ಅವನ ಪ್ರೀತಿ ಮಾಡಿ ಕರೀತಾರೆ. ದಟ್ಸ್ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ನಾವು. ಎಲ್ಲ ಹಾಡಿ ಯಾವಾಗ ರೇಡಿಯೋ ನಮ್ಮ ವೇಣುಗೋಪಾಲ್ ಹೇಳ್ತಾರೆ, ರೇಡಿಯೋದಲ್ಲಿ ಕೇಳಿದ್ದೆ, ಅಲ್ಲಿ ಕೇಳಿದ್ದೆ, ಇಲ್ಲಿ ಕೇಳಿದ್ದೆ ಅಂತ. ಅದು ಅದೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಂಥ ಬಹಳ ಆಳವಾದ ಒಂದು ಮೌಲ್ಯಗಳನ್ನ ನಮ್ಮಲ್ಲಿ ತುಂಬಿದ ಗುರುಗಳು. ನಾನು ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದಾಗ ಪಂಡಿತ್ ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟಿ ಅಂತ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಶಿಷ್ಯಂದ್ರ ಅವರು ನಾನು ಆಕಾಶವಾಣಿಯಿಂದ ರಿಸೈನ್ ಮಾಡಿದ ಮೇಲೆ ಒಂದು ದಿವಸ ಫೋನ್ ಮಾಡಿದರು, ಬೆಂಗಳೂರಿಗೆ ಬಂದು, ನೀನು ಭೇಟಿ ಆಗಬೇಕು ಬಾ ಅಂತಂದು. ಆಮೇಲೆ ಹೋಗಿ ಭೇಟಿ ಆಗಿ, ಗುರುಗಳಿಗೇನೋ ಬೆಂಗಳೂರಲ್ಲಿ ಸಹಾಯ ಬೇಕೇನಪ್ಪ ಅಂತ. ಇಲ್ಲ, ನಾನು ರಿಟೈರ್ ಆಯಿತು ನಂದು. ಆಮೇಲೆ ಇನ್ನು ಮೇಲಿಂದ ತಿಂಗಳಿಗೊಮ್ಮೆ ಬೆಂಗಳೂರಿಗೆ ಬಂದು 1 ವಾರನೋ 10 ದಿವಸ ನಿನ್ನ ಮನೆಯಲ್ಲಿದ್ದು ಕೆಲವು ಅಪರೂಪದ ರಾಗಗಳು, ಬಂದಿಶಗಳು, ಕೃತಿಗಳು, ಅದರ ಸಂಗ್ರಹ ನಡೀತಿದೆ, ನಿನಗೆ ಹೇಳ್ಕೊಡ್ತೀನಿ, ನೀನು ಕಲಿತೀಯಾ ಅಂತ ಪ್ರಶ್ನೆ ಕೇಳಿ ಕಲಿ ಅಂತ ಅವರೇ ಉತ್ತರ ಕೊಟ್ಬಿಟ್ರು. ಈ ಡಿಡ್ ನಾಟ್ ಗಿವ್ ಎ ಚಾನ್ಸ್ ಟು ಸೇ ಎಸ್ ಆರ್ ನೋ. ನೋ ಅಂದಿದ್ರೆ ನಾನು ಮೂರ್ಖ ಆಗ್ತಿದ್ದೆ. ನಾನು ಆಗಲಿ ಗುರುಗಳೇ ಅಂತ ಅವರೇ ಸ್ವತಃ ಬಸ್ ಚಾರ್ಜ್ ಹಾಕ್ಕೊಂಡು ಬರ್ತಾಯಿದ್ರು, 1 ವೇ ಅವ್ರದೇ ಚಾರ್ಜ್. ಆಮೇಲೆ ಒಂದು ವಾರ 10 ದಿವಸ ಮನ್ಸೂರ್ ಅವ್ರ ಹತ್ರ ಮತ್ತಿಗಟ್ಟಿ ಅವ್ರು ಕಲಿಬೇಕಾದ್ರೆ ಅವ್ರಿಗೆ ರಚನೆಗಳನ್ನು ಬರ್ಕೊಳಕ್ಕೂ ಬಿಡ್ತಿರ್ಲಿಲ್ಲ. ಏ ಗೋವಿಂದ ಸಾಗ ಪ ಆ ಸ್ವರ ಮತ್ತು ಸಾಹಿತ್ಯನವರು ಬೈ ಹಾರ್ಡ್ ಮಾಡಬೇಕು. ಆಮೇಲೆ ಮುಂದಿನ ಸಾಲು ಹೇಳಿಕೊಡೋರು ಮನ್ಸೂರು, ಬರೆಯೋದು ಔಟ್ ಆಫ್ ಕ್ವೆಶ್ಚನ್. ಹೀಗಾಗಿ ನಮ್ಮ ಮತ್ತಿಗಟ್ಟಿ ಗುರುಗಳಂದ್ರೆ ಪ್ರಾಯಶಃ ಒಂದು 2,000 ಬಂದಿಷ್ಗಳು ಕಂಠಸ್ಥ ಇರ್ತಾವೆ, ಅಪರೂಪದ ರಾಗಗಳು. ಆ ಪದ್ಧತಿಯಲ್ಲಿ ಕಲಿತ ಮತ್ತಿಗಟ್ಟಿಯವರು ಈ ಅಲೌಡ್ ಮಿ ಟು ರೆಕಾರ್ಡ್. ಯಾಕಂದರೆ ಈ ವಾಸ್ ಇನ್ ಎ ಹರಿ ಟು ಗಿವ್. ನೀನು ಎಲ್ಲ ಕೊಡಬೇಕಪ್ಪ, ಬೇರೆ ಬೇರೆ ರಾಗಗಳು ನಾನು ಕೊಡಬೇಕು, ರೆಕಾರ್ಡ್ ಮಾಡಬೇಕು, ಕಲಿ, ನೀನು ಅಭ್ಯಾಸ ಮಾಡು. ನನ್ನ ವೈಯಕ್ತಿಕ ಆಯ್ಕೆ ಇದ್ದಿದ್ದು ಕಿರಾಣ ಘರಾಣ, ಒಲವು ಕಿರಾಣ ಘರಾಣ ಭೀಮಸೇನ್ ಜೋಶಿಯವರ ಪರಂಪರೆಗಿದ್ದರೂ ಕೂಡ ಅವ್ರು ಹೇಳಿದ್ದು ತುಂಬ ಮಾರ್ಮಿಕವಾದ ಶ್ರೇಷ್ಠವಾದ ಮಾತು ಏನಪ್ಪ ಅಂದರೆ, ನಾನು ನಿನಗೆ ಘರಾಣೆ ಕಲಿಸ್ಲಿಕ್ಕೆ ಬಂದಿಲ್ಲ, ನಾನು ನಿನಗೆ ರಾಗಗಳನ್ನ ಕಲಿಸ್ಲಿಕ್ಕೆ ಬಂದೀನಿ, ನಿನಗೆ ಅದು ಯಾವ ಶೈಲಿಯಲ್ಲಿ ಚೆನ್ನಾಗಿ ಅನಿಸುತ್ತೋ ಅದರಲ್ಲಿ ಹಾಡು ಅಂತ ಹೇಳಿ ಕೊಟ್ಟ ದೊಡ್ಡ ಗುರುಗಳು ಅವರು. ಅವರು ಹಾಗೆ ಬರ್ತಿದ್ದಾಗ ನಾನು ಎಷ್ಟೊತ್ತು ಮಾತಾಡ್ಬೋದು ಗೊತ್ತಿಲ್ಲ, ಆಮೇಲೆ ಹಾಡು ಹೇಳ್ತೀನಿ, ದಟ್ ಐ ಪ್ರಾಮಿಸ್. ಅವ್ರು ಹಾಗೆ ಬರ್ತಿದ್ದಾಗ ಮೊದಲು 1 ತಿಂಗಳು ಬಂದರು. ಅವ್ರು ನಿಮ್ಮಂಥ ದೇವಸ್ಥಾನದ ಪದಾಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಪ್ರೋಗ್ರಾಮ್ ಮಾಡಿಸಿ, ನಮ್ಮ ಗುರುಗಳು ಬಂದಿದ್ದಾರೆ ಅಂತ ಹೇಳ್ತೀನಿ. ತಾವೆಲ್ಲ ಮಾಡಿಸಿದ್ರು, ಆ ಥರ ಬೆಂಗಳೂರು ಮಾಡಿಸಿದ್ರು. ಅವ್ರಿಗೇನೋ ಒಂದು ಕವರ್ ಕೊಟ್ಟರು, ಇಸ್ಕೊಟ್ಟು ಹೋದರು. ನೆಕ್ಸ್ಟ್ ಮಂತ್ ಮತ್ತೆ ಬಂದರು. ಮತ್ತೆ ಬಂದಾಗ ಮತ್ತೆ ಹಳೆಯ ರಾಗಗಳದೆಲ್ಲ ಪರಿಷ್ಕರಣೆ ಆಯಿತು, ಹೊಸ ರಾಗಗಳ ತಾಲೀಮು ಶುರುವಾಯಿತು. ಆಮೇಲೆ ಮತ್ತೆ 1 ವಾರ 10 ದಿವಸ ಕಳೀತಾ ಬಂದಾಗ ಊರಿಗೆ ಹೋಗೋ 2 ದಿವಸ ಮುಂಚೆ
ನನಗೆ ಅವ್ರು ಜಯಲಕ್ಷ್ಮಿ ಕೂಡ ರಾಯರ ಮಠದವ್ರಿಗೆ ಮತ್ತೆ ಫೋನ್ ಮಾಡಿದೆ. ಅವರು ಪ್ರೋಗ್ರಾಮ್ ಮಾಡಿಸಿದ್ರು, ಗುರುಗಳಿಗೆ ಏನೋ ಒಂದು ಕವರ್ ಕೊಟ್ಟರು, ತೊಗೊಂಡು ಹೋದರು. ಈಗ ಒಂದು 9 ತಿಂಗಳು ಅಲ್ಲೊಬ್ಬರು ಇಲ್ಲೊಬ್ರು ಏನೋ ಅವರು ಗುರುಗಳ ಸಂಗೀತ ಪ್ರಚಾರ ನನಗೆ ಹೇಳ್ಕೊಡೋದ್ರ ಜೊತೆಗೆ ಅವ್ರ ಸಂಗೀತ ಪ್ರಚಾರ ಅಂತ ನಡೀತಾ ಇತ್ತು. 10ನೇ ತಿಂಗಳು ನಾನು ಬೆಂಗಳೂರಲ್ಲಿ ಏನೋ ಒಂದೇ ಊರಲ್ಲಿ ಒಬ್ಬರೇ ಕಲಾವಿದರನ್ನ ಬಾರಿ ಎಲ್ಲಿ ಅಂತ ಮಾಡ್ತೀರಿ, ಏನಂತ ಮಾಡ್ತೀರಾ, ಏನು ಮಾಡೋಕ್ಕಾಗಲಿಲ್ಲ. ಕಲಿಕೆ ಮುಂದುವರೆದಿತ್ತು. ಆಮೇಲೆ ಅವ್ರ ಊರಿಗೆ ಹೋಗೋ ದಿವಸ ನಾನೇ ಒಂದು ಕವರ್ ಕೊಟ್ಟೆ ಗುರುಗಳಿಗೆ. ಕವರ್ ಕೊಟ್ಟರೆ ಹೇಳಿಲ್ಲ ಅಂತ ಕೇಳಿ, ಹೇಳಿಲ್ಲ ಗುರುಗಳಿಗೆ ನಾನು ಕವರ್ ಕೊಟ್ಟಿದ್ದೆ. ಆವಾಗ ನಾನು ಹೆಂಡತಿ ಸುಧಾಮೆ ಅಡುಗೆ ಮಾಡ್ತಾಯಿದ್ದೆ. ಬಾರ ಬೇ ಇಲ್ಲಿ ಅಂತ ನಾವು ಟಿಪಿಕಲ್ ಧಾರವಾಡ ಭಾಷೆಯಲ್ಲಿ ಕರ್ತೀವಿ. ಏನು ಗುರುಗಳು ಏನು ಅಲ್ಲಮ್ಮ, ಇವನನ್ನು ಯೂನಿವರ್ಸಿಟಿಯಾಗಿಂದ ನೋಡಿದ್ದೀನಿ ನಾನು, ದಡ್ಡಿದ್ದಾನೆ ಅವನು, ಹಾಡ್ತಾನೆ, ಕರೆ ಹೊಡೆದಂಥ ಲೌಕಿಕ ಜ್ಞಾನ ಇಲ್ಲ ಅವನಿಗೆ, ನೀನಾದರೂ ಹೇಳಬಾರ್ದು ಅವನಿಗೆ ಹಿಂಗೆ ಮಾಡಬಾರ್ದು ಅಂತ. ಏನಾಯ್ತು ಗುರುಗಳ, ನಾನು ಕವರ್ ಕೊಡ್ಲಿಕ್ಕೆ ಹಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್. ಸೊ ಈ ಥರ ನಮಗೆಲ್ಲ ವಿದ್ಯೆ ಬಂದಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿ ಗಳಿಸ್ಲಿಕ್ಕೆ ನನಗೆ ಸಾಧ್ಯ ಆಗಿದೆ. ನಮ್ಮ ಮಾಧವಗುಡಿ ಗುರುಗಳು ಹಾಗೆ, ಅವರು ಭೀಮಸೇನ್ ಜೋಶಿಯವರ ಹತ್ರ 28 ವರ್ಷ ಇಲ್ಲೆಲ್ಲ ಪಿ ಎಚ್ ಡಿ ಮಾಡಿದವರು ನಮಗಿಬ್ಬರು ಹಿರಿಯರು ಇಲ್ಲಿದ್ರು, ನಾನು ಪಿ ಎಚ್ ಡಿ ಮಾಡಿದ್ದೀನಿ ಲೌಕಿಕವಾಗಿ ಹೇಳ್ಕೊಳ್ಳೋದಾದ್ರೆ. ಸೊ ನಮ್ಮ ಲೌಕಿಕ ವಿದ್ಯಾಭ್ಯಾಸ ನಾವು ಗಮನಿಸಿದ್ರೆ ನಮ್ಮ ಕಾಲದಲ್ಲಿ 10 ವರ್ಷ ಪ್ರಿ KG LKG ಅರ್ಧ KG ಕಾಲು KG ಎಲ್ಲ ಇರಲಿಲ್ಲ ಅವಾಗ. ಸೊ 10 ವರ್ಷಕ್ಕೆ SLC, 2 ವರ್ಷಕ್ಕೆ PUC 12 ವರ್ಷ, 3 ವರ್ಷಕ್ಕೂ ಡಿಗ್ರಿ 15 ವರ್ಷ, ಆಮೇಲೆ 2 ವರ್ಷಕ್ಕೆ ಮಾಸ್ಟರ್ಸ್ ಡಿಗ್ರಿ 17 ವರ್ಷ, 4 ವರ್ಷಕ್ಕೆ PhD, 21 ವರ್ಷಕ್ಕೆ ಯು ಆರ್ ಎ ಡಾಕ್ಟರ್. ದರ್ ಇಸ್ ಎ ಡಾಕ್ಟರ್ ಸ್ಟೇಯಿಂಗ್ ಅಗೇನ್ಸ್ಟ್ ಯುವರ್ ನೇಮ್ ಥ್ರೂ ಔಟ್ ಯುವರ್ ಲೈಫ್. ಮುಂದೆ ಆಮೇಲೆ ನೀವು ಒಂದು ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಮಾಡ್ತಿರೋ ಬಿಡ್ತಿರೋ ನೋಡಿ ಕೇಸ್ ಜೀವನ ಪರ್ಯಂತ ಡಾಕ್ಟರ್ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋದು. ಆಮೇಲೆ ಯು ಗೋ ಟು ಡಿಫ್ರೆಂಟ್ ಸ್ಕೂಲ್ಸ್ ಆ್ಯಂಡ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್, ಬೇರೆ ಬೇರೆ ಗುರುಗಳ ಹತ್ರ ಬೇರೆ ಲೈಬ್ರರಿ, ಬೇರೆ ರೆಫರೆನ್ಸ್ ಎಲ್ಲ ಮಾಡ್ತೀರ. ಇಲ್ಲಿ ಒಂದು ಗುರುವಿನ ಹತ್ರ 28 ವರ್ಷ ಸಂಗೀತ ಕಲಿತು ಮಾಧವಗುಡಿ. ಅಟ್ ದಿ ಎಂಡ್ ಆಫ್ ಇಟ್ ನಮ್ಮ ಗುರುಗಳಿಂದ ಕೋಮಲ್ಗಂಧ ಹಚ್ಚಲಿಕ್ಕೆ ಬರೋದೇ ಇಲ್ಲ. ಹಾಗೆ ಬಹಳ ಆಳವಾಗಿ ವಿದ್ಯೆಯನ್ನು ಕಲಿಸಿದರು. ದೇರ್ಫೋರ್ ಐ ಆಮ್ ಹಿಯರ್ ಟುಡೇ. ಹೀಗೆ ಬೇಕಾದಷ್ಟು ನಾನು ಮಾತಾಡಬಲ್ಲೆ, ಮಾತ್ರ ಒಂದೆರಡು ಹಾಡು ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ಐ ಕ್ಯಾನ್ ಸ್ಪೀಕ್ ವಾಲ್ಯೂಮ್ಸ್ ಅಬೌಟ್ ಮೈ ಗುರುಕುಲ. ಒಂದು ಉದಾಹರಣೆ ಹೇಳಿಬಿಡ್ತೀನಿ. ಮಾಧವಗುಡಿಯವರು ಜೋಶಿಯವ್ರ ಕಲ್ತಿದ್ದ ಒಂದು ಉದಾಹರಣೆ, ಅವ್ರ ಗುರುಕುಲದಲ್ಲಿದ್ದಾಗ ಭೀಮಸೇನ್ ಜೋಶಿಯವರು ಒಂದು ಬಾಡಿಗೆ ಮನೆಯಲ್ಲಿದ್ದ ದಿವಸದ ಕಾಲ ಅದು. ಸೊ ಇವರು ರಾತ್ರಿ 12-1 ಗಂಟೆವರೆಗೂ ದರ್ಬಾರಿ ಕಾಂಡ, ನಮ್ಮಲ್ಲಿ ದರ್ಬಾರಿ ಕಾಂಡನ ಮಧ್ಯರಾತ್ರಿಯಲ್ಲಿ ಹಾಡೋದು ಅಂತ ಒಂದು ಸಮಯದೊಂದು ನಿರ್ಬಂಧ ಇದೆ. ದರ್ಬಾರಿ ಕಾಂಡ ಹೇಳಿಕೊಟ್ಟು ಆಮೇಲೆ ಮಾಧು ಹೋಗಿ ಮಲ್ಕೋ ಅಂತ ಹೇಳಿದ್ದಾರೆ. ಸೊ ಇವರು ಹೋಗಿ ಮಲ್ಕೊಂಡಿದ್ದಾರೆ. ಇವ್ರ ಜಾಗ ಎಲ್ಲಪ್ಪ ಅಂತಂದರೆ ಬಾತ್ರೂಮ್ ಕಡೆ ಒಂದು ಪ್ಯಾಸೇಜ್ ಇರುತ್ತಲ್ಲ ಹೋಗಲಿಕ್ಕೆ, ಅಲ್ಲಿ ಅವರು ಮಲ್ಕೊಳ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಬೆಡ್ರೂಮ್ ಮಾತ್ರ, ಅಲ್ಲಿ ಏನಿರಲಿಲ್ಲ. ಸೊ ಅಲ್ಲಿ ಹೋಗಿ ಮಲ್ಕೊಂಡ್ರು. ಇವ್ರು ಯಾರೋ ಒಂದು ಪುಸ್ತಕ ಓದ್ತಾಯಿದ್ರು ಜೋಶಿಯವರು. ಸ್ವಲ್ಪ ಹೊತ್ತು ಆದಮೇಲೆ ಕರೆಂಟ್ ಹೋಯಿತು. ಆಯಿತು, ಇವರು ಪುಸ್ತಕ ಅಲ್ಲಿಟ್ಟು ಒಂದು ಬಾತ್ರೂಮ್ ಬ್ರೇಕ್ ಮುಗಿಸ್ಕೊಂಡು ಮಲ್ಗೋಣ ಅಂತ ಕಡೆ ಹೋಗ್ತಾಯಿದ್ರೆ ಕಾಲಿಗೇನೋ ತಾಕ್ತಾಯಿದೆ ಕತ್ತಲಲ್ಲಿ. ಏನು ಕಾಲಿಗೇನೋ ತಾಕ್ತಾ ಇದೆಯಲ್ಲ ಅಂತಂದು ನೋಡಿದರೆ ಹೆಂಡ್ತಿ ಕರೀತಾರೆ, ವತ್ಸಲ ತಾಯಿ ಅಂತ. ಏನಿದೆ ಅಡ್ಡ ಏನಿದೆಯಲ್ಲ, ಏನು ಮಾಧು ಮಲ್ಕೊಂಡಿದ್ದಾನೆ, ನಿಮ್ಮ ಶಿಷ್ಯ ಮಲ್ಕೊಂಡಿದ್ದಾನೆ. ಹಾಂ, ಅವನೇನು ಮಲ್ಕೊಂಡಿದ್ದಾನೆ, ಮಲಗಲಿಕ್ಕೆ ಬಂದಿದ್ದಾನೋ ಪಾಠ ಕಲೀಲಿಕ್ಕೆ ಬಂದಿದ್ದಾನೋ. 1.5 ಗಂಟೆ ಮುಂಚೆ ಒಂದು ವಿಸ್ತಾರವಾದ ದರ್ಬಾರಿ ಹೇಳಿಕೊಟ್ಟಿದ್ದಾರೆ. ಅವರೆಲ್ಲ ಲಹರಿ ಮರೆತುಬಿಟ್ಟಿದ್ರು. ಹೇಗೆ ಹೆಂಸು ಅಂತ ಹೇಳಿ ಒಂದು ಬಕೆಟ್ ತಣ್ಣೀರು ತರಿಸಿ ಪುಣೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮೈ ಮೇಲೆ ರಾಚಿಬಿಟ್ಟು ನೀರನ್ನು ಅವ್ರಿಗೆ ಎದ್ದು ನೋಡ್ತಾರೆ. ದೊಡ್ಡ ಸ್ಟ್ರೈಪ್ ಅಂಡರ್ವೇರು, ಖಾದಿ ಬನಿಯನ್ನು, 6 ಫೂಟರ್ ಭೀಮಸೇನ್ ಜೋಶಿ ದೈತ್ಯಾಕಾರವಾಗಿ ನಿಂತು ಬಿಟ್ಟಿದ್ದಾರೆ. ಇವ್ರಿಗೆ ಎಲ್ಲಿದೆ ಏನು ಗೊತ್ತೇ ಆಗಲಿಲ್ಲ. ನಡಿ ತೋಡಿ ಕಲಿಸ್ತೀನಿ ನನಗೆ ಅಂತ ಹೇಳಿ ಹಿ ಡಿಡ್ಂಟ್ ಇವನ್ ಅಲೋ ಹಿಮ್ ಟು ಚೇಂಜ್ ದ ಡ್ರೆಸ್ ಹೇಳಿದ್ರು. ಆ ಥರ ತೋಡಿ ಜೀವನದಲ್ಲಿ ಪಾಠ ಆಗಲೇ ಇಲ್ಲ. ಸೊ ದೀಸ್ ಆರ್ ದಿ ವ್ಯಾಲ್ಯೂಸ್ ಗುರುಕುಲ. ನಾನು ಯಾರ ಮೇಲೆ ನೀರಿಗೆ ಹಾಕಿ ಕಲಿಸೋದಲ್ಲ. ಈಗ
ಪೊಲೈಟ್, ಬಟ್ ಅಷ್ಟೇ ಶ್ರದ್ಧೆಯಿಂದ ಹೇಳ್ಕೊಡ್ತೀನಿ, ನಾನು ಕಲ್ತಿದ್ದೀನಿ. ಬಟ್ ಆ ಥರ ಒಂದು ವಾತಾವರಣದಲ್ಲಿ ಅವರು ಕಲ್ತಿದ್ದರಿಂದ ವಿದ್ಯೆಗೆ ಒಂದಷ್ಟು ಗಟ್ಟಿತನ ಇತ್ತು. ಅದಕ್ಕೆ ವೇಣುಗೋಪಾಲ್ ಹೇಳಿದ್ರು ಗುರುಕುಲದ ಕೆಲವು ಅನುಭವಗಳನ್ನ ಹೇಳಿ ಅಂತ ಹೇಳಿದೆ. ಸೊ ಐ ಕ್ಯಾನ್ ಗೋ ಆನ್ ಸ್ಪೀಕಿಂಗ್, ಬಟ್ ಮ್ಯೂಸಿಕ್ ಸ್ಟಾರ್ಟ್ಸ್ ವೇರ್ ಸ್ಪೀಚ್ ಎಂಡ್ಸ್ ಅಂತ ಒಂದೆರಡು ಹಾಡನ್ನು ಹಾಡಿ ನನ್ನ ಮಾತುಗಳನ್ನ ಮುಗಿಸ್ಬಿಡ್ತೀನಿ. ಭಾಳ ಪ್ರೀತಿ ಮಾಡಿದರೆ ನೀವೆಲ್ಲ ನನಗೆ ಹೆಂಗೆ ಕೃತಜ್ಞತೆ ಅಲ್ಪಿಟ್ಟು ಗೊತ್ತಾಗ್ತಾಯಿಲ್ಲ. ನೀವೆಲ್ಲ ಅಂದ್ಕೊಂಡಷ್ಟು ಬಹಳ ಎತ್ತರದ ವ್ಯಕ್ತಿ ನಾನಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅಲ್ಲಿದ್ದರೆ ಭಾಳ ಐ ವುಡ್ ಪೊಲೈಟ್ಲಿ ಅಕ್ಸೆಪ್ಟೆಡ್. ನಾನೆಲ್ಲ ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಅಂತ ವಚನ ಇದೆ. ಸೊ ಇವರೆಲ್ಲಿಂದನೋ ಬಂದವರು ಅಂತಲ್ಲ, ನಾನು ನಿಮ್ಮವನೇ. ನನ್ನ ಹೆಂಡತಿ ಮೈಸೂರೊಳೆ, ಅದಕ್ಕಿಂತ ಹೆಚ್ಚು ಕನೆಕ್ಟಿವಿಟಿ ಬೇಕಾಗಿಲ್ಲ ನಿಮಗೆ. ಸೊ ಐ ಥ್ಯಾಂಕ್ ಎವ್ರಿಬಡಿ ಫಾರ್ ಸಪೋರ್ಟಿಂಗ್ ಮೀ ಇನ್ ಎವ್ರಿ ವಾಕ್ ಆಫ್ ಮೈ ಲೈಫ್. ನನ್ನ ಹೆಂಡತಿ ಬಗ್ಗೆನೂ ಒಂದು ಮಾತು ಹೇಳೋದಾದರೆ, ನನಗೆ 2 ಗಂಡು ಮಕ್ಕಳು, ನಮ್ಮ ಅಣ್ಣನ ಮಗನು ನಮ್ಮ ಮನೆಯಲ್ಲೇ ಬೆಳೆದ. 3 ಜನ ಮಕ್ಕಳು ಬೇಸಿಕಲಿ ಬೆಳೆದಿದ್ದು. ಸೊ ಇಟ್ ವಾಸ್ ಎ ಜೆಂಟ್ಸ್ ಹಾಸ್ಟೆಲ್ ರನ್ ಬೈ ಎ ವೆರಿ ಸ್ಟ್ರಿಕ್ಟ್ ಲೇಡಿ ವಾರ್ಡನ್. ಹಾಂ, ಒಬ್ಬ ಹುಡುಗರ ಹಾಸ್ಟೆಲನ್ನು ಒಬ್ಬ ಲೇಡಿ ವಾರ್ಡನ್ ಬಹಳ ಪ್ರಬುದ್ಧತೆಯಿಂದ ಪ್ರೀತಿಯಿಂದ ಬೆಳೆಸಿ ಈಗ ಆ ಮಕ್ಕಳು ಹಾಡ್ತಾ ಇದ್ದಾರೆ. ಮತ್ತು ನನ್ನ ಮಗ ಓಂಕಾರನಿಂದ ಸಂಗೀತ ಕಲಿತಾ ಇರ್ತಕ್ಕಂಥ ಶಿಕ್ಷಕರ ತಂದೆ ತಾಯಿನೂ ಇಲ್ಲೇ ಇದ್ದಾರೆ. ಹೀಗೆ ನಾವು ಸಂಗೀತದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಟ್ಕೊಂಡು ಬೆಳೀತಾ ಬಂದಿದ್ದೀವಿ. ಹಾಗೆ ಮೈಸೂರು ಅರಸರ ಕೊಡುಗೆ ಬಗ್ಗೆ ನಂದು ಡಾಕ್ಟರಲ್ ಥೀಸಿಸ್ ಇದ್ದಿದ್ದರಿಂದ ದಟ್ಸ್ ಹೌ ಐ ಮೆಟ್ ಸುಧಾಮಯ್ಯ ಫಾರ್ ದ ಸೆಕೆಂಡ್ ಟೈಮ್. ಅದರ್ವೈಸ್ ಸಂಗೀತದ ಶಕ್ತಿಯಲ್ಲಿ ಹೇಳಿದ್ರೆ ನಾನು ಸುಧಾಮಯ್ಯನ ಫಸ್ಟ್ ಟೈಮ್ ಭೇಟಿಯಾಗಿದ್ದು ದೆಹಲಿಯಲ್ಲಿ ಒಂದು ಯೂತ್ ಫೆಸ್ಟಿವಲಲ್ಲಿ. ಆ್ಯಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ ನಾವು. ಸೊ ವಿತ್ ದೀಸ್ ವರ್ಡ್ಸ್ ಐ ವಿಲ್ ಡೆಫಿನೆಟ್ಲಿ ಪುಟ್ ಅ ಫುಲ್ ಸ್ಟಾಪ್ ಟು ಮೈ ಸ್ಪೀಚ್. ಐ ಸಿಂಗ್ ಕಪಲ್ ಆಫ್ ಸಾಂಗ್ಸ್. ಥ್ಯಾಂಕ್ ಯು. ಇದು ಹಾಡಲಿಕ್ಕೆ ಬಹಳ ಅನಾನುಕೂಲವಾದ ಒಂದು ವ್ಯವಸ್ಥೆ. ಬಟ್ ಈಗೇನು ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ. ಇನ್ನೊಂದ್ಸರಿ ಒಂದು ಫುಲ್ ಪ್ರೋಗ್ರಾಮಿಗೆ ಕಲಿಸಿ. ನಾನು ದುಡ್ಡಿಗೆ ಕೇಳ್ತಾ ಇಲ್ಲ, ಹಾಡಿಗೆ ಕಲಿಸಿ ಅಂತ ಹೇಳ್ತಾರೆ. ಒಂದು ಚೆನ್ನಾಗಿ ಹಾಡಲಿ ಬೇಡ ಬಿಕಾಸ್ ಐ ಕ್ಯಾನಾಟ್ ಪುಟ್ ಎ ಪ್ರೈಸ್ ಟ್ಯಾಗ್ ಆನ್ ಮೈ ಮ್ಯೂಸಿಕ್. ಅಷ್ಟು ದೊಡ್ಡ ಗುರುಗಳಿಂದ ಕಲಿತು ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ ಕೇಳೋದು ಬಹಳ ಅವಮಾನದ ವಿಷಯ. ಅದು ಹಾಡಲಿಕ್ಕೆ ಕಲಿಸಿ ಅಂತ ಅಷ್ಟು ಮಾತ್ರ ಹೇಳ್ಬಲ್ಲೆ ನಾನು. ಓಕೆ. ಸದಾ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ಶ್ರೀಹರಿ. ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾದಮೂರ್ತಿ ನಿನ್ನ ಪಾದ, ನಾದಮೂರ್ತಿ ನಿನ್ನ ಪಾದ, ಮೋದದಿಂದ ಭಜಿಸುವೆನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ ವೇಣುಧರನ ಕುಳ್ಳಿರಿ
ಭಕ್ತಿರಸವೆಂಬೋ ಮುತ್ತು ಮಾಣಿಕ್ಯದಾರಿವಾಣದಿ ಮುಕ್ತನಾಗಬೇಕು ಎಂದು ಮುಕ್ತನಾಗಬೇಕು ಎಂದು ಮುತ್ತಿನಾರತಿ ಎತ್ತುವೇನೋ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ. ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ. ಘನ್ನ ಮಹಿಮ ವಿಜಯ ವಿಠಲ ಘನ್ನ ಮಹಿಮ ವಿಜಯ ವಿಠಲ ಕೇಳು ನಿನ್ನ ಭಕುತರ ಸೊಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ವಾಸ ಮಾಡು ಶ್ರೀಹರಿ. ಅಕ್ಕನವರ ಒಂದು ವಚನ. ಅಕ್ಕನ ಪರಿಚಯ ಎಲ್ಲ ತಿಳಿದವರಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಕೌಶಿಕನಿಗೆ ಮದುವೆ ಆದರೂ ಕೂಡ ಅವರು ಯಾವತ್ತೂ ಲೌಕಿಕ ಜೀವನ ನಡೆಸಲಿಲ್ಲ. ಚನ್ನಮಲ್ಲಿಕಾರ್ಜುನ ನನ್ನ ಆರಾಧ್ಯ ದೈವ ಅಂತ. ಆದರೆ ಒಂದು ಅರಮನೆ ವಾತಾವರಣದಲ್ಲಿದ್ದ ಅಕ್ಕನವರು ಈ ವಚನದಲ್ಲಿ ಹೇಳ್ತಾರೆ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಐ ಡೋಂಟ್ ಕೇರ್, ಭಿಕ್ಷೆ ಬೇಡ್ತೀನಿ. ತೃಷೆಯಾದೊಡೆ ಕೆರೆ ಬಾವಿ ಎಲ್ಲೋ ನೀರು ಕುಡಿತೀನಿ. ಶಯನಕ್ಕೆ ಹಾಳು ದೇಗುಲ ಅಂತ ಹೇಳ್ತಾರೆ. ಹಾಳು ದೇಗುಲ ಯಾಕಪ್ಪ ಅಂತಂದರೆ ತುಂಬ ವಿಜೃಂಭಣೆಯಿಂದ ಬ್ಯುಸಿಯಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ನೀವು ಒಂದು ನಿಮಿಷ ನಮಸ್ಕಾರ ಮಾಡೋಕ್ಕೂ ಬಿಡೋಲ್ಲ, ಪದಂಡಿ ಅಂತ ಕಳಿಸ್ತಾ ಇರ್ತಾರೆ. ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆಲ್ಲ ಅವಕಾಶ ಇರಲ್ಲ. ಅದು ಅವ್ರ ತಪ್ಪಲ್ಲ, ಜನ ಹೆಚ್ಚಾರು ಅವ್ರ ಮಾಡಬೇಕಾಗುತ್ತೆ. ಬಟ್ ದಟ್ಸ್ ವಾಟ್ ಹ್ಯಾಪನ್ಸ್ ಇನ್ ದ ಬ್ಯುಸಿ ಟೆಂಪಲ್. ಆದ್ದರಿಂದ ಶಯನಕ್ಕೆ ಹಾಳು ದೇಗುಲ. ಶಯನ ಅಂದರೆ ನಿದ್ದೆ ಅಂತಂದರೆ ಶರಣ ನಿದ್ರೆಗೈದಡೆ ಜಪ ಕಾಣಿರು ಅಂತ ಹೇಳ್ತಾರೆ. ಶರಣ ನಿದ್ರೆಗೈದಡೆ ಅದೊಂದು ಧ್ಯಾನಸ್ಥ ಸ್ಥಿತಿಯಲ್ಲಿರೋದು. ಇಟ್ಸ್ ನಾಟ್ ದಿ ಫಿಸಿಕಲ್ ಸ್ಲೀಪ್, ದೇ ಆರ್ ನಾಟ್ ಸ್ನೋರಿಂಗ್. ಸೊ ಶಯನಕ್ಕೆ ಹಾಳು ದೇಗುಲಗಳುಂಟು. ಸೊ ಹಸಿವು, ಬಾಯಾರಿಕೆ, ನಿದ್ದೆಗೆ ಐ ವಿಲ್ ಗೋ ಎನಿವೇರ್ ಆ್ಯಂಡ್ ಎವ್ರಿವೇರ್. ಬಟ್ ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀನೇ, ಬೇರೆ ಯಾರು ಬೇಕಾಗಿಲ್ಲ. ನನ್ನ ಆತ್ಮದ ಸಂಗಾತಿ ಚನ್ನಮಲ್ಲಿಕಾರ್ಜುನ ನೀನೇ ಅಂತ ಹೇಳ್ತಾರೆ. ಭಾಳ ಅದ್ಭುತವಾದ ವಚನ. ಇದನ್ನು ಭಟಿಯಾರ್ ರಾಗದಲ್ಲಿ ಭಟಿಯಾರ್ ರಾಗ ಅಳವಡಿಸಿ ಹಾಡ್ತಾರೆ. ಸೊ ನಮ್ಮ ಶಾಸ್ತ್ರೀಯ ಸಂಗೀತವನ್ನು ನಾನು ಒಂದು ವೈಜ್ಞಾನಿಕವಾದ ಕಲೆ ಮತ್ತು ಕಲಾತ್ಮಕವಾದ ವಿಜ್ಞಾನ ಅಂತ ಅಭ್ಯಾಸ ಮಾಡಿದ್ದೀನಿ. ಇಟ್ಸ್ ಎ ಸೈಂಟಿಫಿಕ್ ಆರ್ಟ್ ಆ್ಯಂಡ್ ಆನ್ ಆರ್ಟಿಸ್ಟಿಕ್ ಸೈನ್ಸ್. ಸುಮ್ಮನೆ ಯಾರೋ ಬಿಳಿ ತಲೆಯಲ್ಲಿರೋರು, ವಯಸ್ಸಾದವರು, ಒಂದು ವರ್ಗಕ್ಕೆ ಸೇರಿದವರು ಮಾಡಿರೋದಂತಲ್ಲ. ಇಟ್ ಇಸ್ ಎ ಪ್ರಿಸೈಸ್ ಸೈನ್ಸ್ ಆ್ಯಂಡ್ ಎ ಪ್ರಿಸೈಸ್ ಆರ್ಟ್. ಸರಿಗ ಪದ ಸಾಂದ್ರ ಭವನ, ಸರಿಮ ಪದ ಸಾಂದ್ರ ದುರ್ಗ, ಸರಿಮ ಪನಿ ಸಾಂದ್ರ ಬೃಂದಾವನಿ ಸಾರಂಗ್, ಸರಿಗ ಪದ ಸ ಕೋಮಲ್ ಗಂಧರ ಅಂದರೆ ಶಿವರಂಜನಿ. ಇಟ್ಸ್ ವೆರಿ ಪ್ರಿಸೈಸ್ ಲೈಕ್ ಯುವರ್ ಇಮೇಲ್ ಐ ಡಿ. ಇಲ್ಲ ಬೇರೆ ಎಲ್ಲೋ ಹೋಗ್ಬಿಡುತ್ತದು. ಸೊ ಹಾಗೆ ಈ ಭಟಿಯಾರ್ ರಾಗವನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಗೊತ್ತಿಲ್ಲ. ಇಟ್ಸ್ ಎ ಬ್ಯೂಟಿಫುಲ್ ರಾಗ, ಭಾಳ ಚಂದ ರಾಗ. ಸದಾ ಪ ಗ ಪ ಗ ರೇ ಸಾ ಮಾಘ ಸಾ, ಇಲ್ಲಿ ಪ್ರತಿಬದ್ಧಮ ಬಳಸ್ತಾರೆ. ಮಾಘ ಸಾ ಸಾ ನೇ ರೇ ನೇ ಧ ಪ ಪ ಗ ರೇ ಪ ಧ ಮ ಪ ಗ ಪ ಗ ರೇ ಸಾ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಭಟಿಯಾರ್. ಹಸಿವಾದೊಡೆ
ಭಿಕ್ಷಾನಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷೆಯಾದೊಡೆ ಕೆರೆ ಬಾವಿಗಳುಂಟು ತೃಷೆಯಾದೊಡೆ ಕೆರೆ ಬಾವಿಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀನಗುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷೆಯಾದೊಡೆ ಕೆರೆ ಬಾವಿಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು. ಬಹುಪತಿದಾಸರ ಒಂದು ರಚನೆ ಕಾಯೋ ಕರುಣಾನಿಧೆ ಅಂತ. ಸ್ವಲ್ಪ ಈ ಹಾಡಿನಿಂದ ಮುಂಚೆ ಒಂದು ತಿಳಿ ಹಾಸ್ಯದ ಒಂದು ಘಟನೆಯನ್ನು ಹೇಳಿಬಿಡ್ತೀನಿ. ತಮಿಳುನಾಡಿಂದ ಹೊಸದಾಗಿ ವಿದ್ಯಾರ್ಥಿಗಳು ಬಂದು ನನ್ನ ಹತ್ರ ಪಾಠ ಕಲಿತಾ ಇದ್ದರು. ಆಮೇಲೆ ನನ್ನೊಂದು ಕಾನ್ಸರ್ಟಿಗೆ ಬನ್ನಿ ಅಂತ ಹೇಳಿದ್ರೆ ಬಂದಿದ್ದರು. ಅಲ್ಲಿ ಕೊನೆಗೆ ಈ ಹಾಡನ್ನು ಹಾಡಿದೆ, ಕಾಯಕೊಂಡೆ. ಆಮೇಲೆ ಬಂದು ಗುರುಜಿ ವೈ ಆರ್ ಯು ಸಿಂಗಿಂಗ್ ಇನ್ ಪ್ರೈಸ್ ಆಫ್ ಅವರ್ ಚೀಫ್ ಮಿನಿಸ್ಟರ್ ಅಂತ ಕೇಳಿದ್ರು. ಕರುಣಾನಿಧಿ ಚೀಫ್ ಮಿನಿಸ್ಟರ್ ಇಲ್ಲಮ್ಮ ಅವ್ರ ಬರೋಕ್ಕೆ ಹಾಡಿದ್ದಲ್ಲ ಅದು. ಮಹಿಪತಿದಾಸರು ಬಹಳ ಮುಂಚೆ ಮಾಡಿದ ಕೃತಿ ಅದು. ಕಾಯೋ ಕರುಣಾನಿಧಿ ಹಾಡಿದ್ದೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇಫ್ ಯು ಡೋಂಟ್ ನೋ. ಕಾಯೋ ಕರುಣಾನಿಧೆ ನೀ ಕಾಯೋ ಕರುಣಾನಿಧೆ ಖಗವರ ಗಮನ ನೀ ಕಾಯೋ ಕರುಣಾನಿಧೆ ನೀ ಕಾಯೋ ಕರುಣಾನಿಧೆ. ಕಾಯೋ ಕರುಣಾನಿಧೆ ನೀ ಕಾಯೋ ಕರುಣಾನಿಧೆ ನೀ ಕಾಯೋ ಕರುಣಾನಿಧೆ ಕಾಯೋ ಕರುಣಾನಿಧೆ ಖಗವರ ಗಮನ ಖಗವರ ಗಮನ ನೀ ಕಾಯೋ ಕರುಣಾನಿಧೆ ನೀ ಕಾಯೋ ಕರುಣಾನಿಧೆ. ಘೋರ ಸಂಸಾರದಿ ತಾಪದಿ ನೋದೆ ಘೋರ ಸಂಸಾರದಿ ತಾಪದಿ ನೋದೆ ವಾರಿ ಭವ ಭಯ ವಾರಿ ಭವ ಭಯ ವಾರಿ ಭವ ಭಯ ಅಘಕುಲ ಶಮನ ವಾರಿ ಭವ ಭಯ ಅಘಕುಲ ಶಮನ ಕಾಯೋ ಕರುಣಾನಿಧೆ ನೀ ಕಾಯೋ ಕರುಣಾನಿಧೆ ಕಾಯೋ ಕರುಣಾನಿಧೆ
ಗುರು ಮಹಿಪತಿ ಪ್ರಭೋ ಅನಾಥ ಬಂಧೋ ಅನಾಥ ಬಂಧೋ ಗುರು ಮಹಿಪತಿ ಪ್ರಭೋ ಅನಾಥ ಬಂಧೋ 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 ಗುರು ಮಹಿಪತಿ ಪ್ರಭೋ ಅನಾಥ ಬಂಧೋ ಚರಣದ ಭಜನೆಲಿ ಚರಣದ ಭಜನೆಲಿ ಚರಣದ ಭಜನೆಲಿ ಇರಿಸನ್ನ ಮನ ಕರುಣಾನಿಧೆ ನೀ ಕಾಯೋ ಕರುಣಾನಿಧೆ ಖಗವರ ಗಮನ ನೀ ಕಾಯೋ ಕರುಣಾನಿಧೆ ಕರುಣಾನಿಧೆ ಕರುಣಾನಿಧೆ. ನಮ್ಮದೇನು ನಿರೀಕ್ಷೆ ಇಲ್ಲದೆ ತುಂಬ ಅದ್ಭುತವಾಗಿ ಕೊನೆಗೆ ಸ್ವಲ್ಪ ಸಮಯ ಆದ್ರೂ ಬೆಂಗಳೂರಿನಿಂದ ಬಂದು ಅವರ ಆಯಾಸ ಆಗಿದ್ದರೂ ಕೂಡ ನಮಗೆ ಒಂದು 2-3 ಹಾಡುಗಳನ್ನು ಹೇಳಿ ತುಂಬ ಮನರಂಜಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ದೇವಸ್ಥಾನ ಸಮಿತಿಯ ಪರವಾಗಿ ಪೂರ್ವಕವಾದ ಅನಂತಾನಂತ ಧನ್ಯವಾದ ಕಲ್ಪಿಸ್ತಾ ಇದ್ದೇನೆ. ನಮಗೆ ಈ ಒಂದು ಸಣ್ಣ ವೇದಿಕೆಗೆ ಬಂದಿರೋದೇ ತುಂಬ ದೊಡ್ಡ ಗೌರವ. ಇನ್ನೊಂದು ಹೇಳ್ತಾ ಇದ್ದಾರೆ, ಈಗ ನಮಗೆ ಇನ್ನೊಂದು ಸಲ ಬರ್ತೀನಿ, ಏನೂ ಇಟ್ಕೊಡೋದು ಏನೂ ಅಪೇಕ್ಷೆ ಇಲ್ಲದೇನೆ ಒಳ್ಳೆ ಕಾರ್ಯಕ್ರಮ ಇಡೀ ನನ್ನ ಟೀಮ್ ಜೊತೆಗೆ ಬಂದು ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮಗೆ ತುಂಬ ಸಂತೋಷ. ಎಷ್ಟು ಸಾಧ್ಯ ನಮಗೆ ನಮ್ದು ಯಾವುದಾದ್ರು ಒಂದು ಅವಕಾಶ ಕಂಡುಬಿಟ್ಟಿದ ನಮಗೆ ತುಂಬ ದೊಡ್ಡ ಸೌಭಾಗ್ಯ. ನಮಗೆ ಆ ಥರ ಆಶೀರ್ವಾದನೆ ಕೊಟ್ಟಿರೋದು, ಅದರ ಸದುಪಯೋಗ ಎಲ್ಲರಿಗೂ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವ್ರನ್ನ ಬರಮಾಡಿಕೊಳ್ಳೋಣ ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮವರೇ ಆದ ಶ್ರೀಮತಿ ಪುಷ್ಪಾ ವಿದ್ಯಾಶಂಕರ್ ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸರ್ದು ಸಂಗೀತ ಕೇಳಿದ ಮೇಲೆ ಏನು ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ. ಒಂಥರ ಸಂಗೀತದಲ್ಲೇ ಮುಳುಗೋಗೋಣ ಅಂತ ಅನಿಸುತ್ತೆ. ಸಂಗೀತಗಾರರಿಗೆ ಒಂದು ಸ್ವಲ್ಪ ಭಾವನೆಗಳು ಜಾಸ್ತಿ ಅನಿಸುತ್ತೆ. ಸರ್ರು ಮಾತಾಡುವಾಗ ಕೂಡ ಸ್ವಲ್ಪ ಭಾವುಕರಾಗ್ತಿದ್ರು ಅಂತ ಅನಿಸುತ್ತೆ. ಒಂದು 2-3 ಸಲ ಅವರು ನೋಡಿದಾಗ ನಮಗೂ ಹಾಗೆ ಅನಿಸುತ್ತೆ. ಒಂಥರ ಬೇಗ ಅಳು ಬಂದ್ಬಿಡುತ್ತೆ ಮನಸ್ಸಿಗೆ. ತುಂಬ ಎಮೋಷನ್ ಆಗಿರೋ ಹಾಡುಗಳನ್ನ ಕೇಳಿಬಿಟ್ರೆ ನಮಗೆ ಬೇಗ ಎಮೋಷನ್ ಆಗಿಬಿಡ್ತೀವಿ ಅಂತ ಅನಿಸುತ್ತೆ. ಅದು ಎಲ್ರಿಗೂ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಕಲೆಗಾರರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಂಗಾಗಿ ಆಗುತ್ತೆ. ಯಾಕಂದರೆ ಸರ್ ಮಾತಾಡುವಾಗಲೇ ಅಷ್ಟು ಭಾವುಕರಾಗ್ತಿದ್ರು ಅಂತ ನಮಗೆ ಗೊತ್ತಾಗ್ತಾ ಇದೆ. ಅವ್ರ ಗುರುಗಳನ್ನ ನೆನೆಸ್ಕೊಂಡಾಗ ಅವಾಗೆಲ್ಲ ತುಂಬ ಭಾವುಕರಾಗ್ತಿದ್ರು. ಹಾಗೆ ನಮಗೂ ಅನಿಸುತ್ತೆ. ಬೆಳಗ್ಗಿಂದ ನಾವು ತುಂಬ ಒಳ್ಳೆ ಕಾರ್ಯಕ್ರಮದಲ್ಲಿ ಇದ್ವಿ ಅಂತ ಅನಿಸುತ್ತೆ. ಬೆಳಗ್ಗೆ ಪ್ರಸನ್ನಾಕ್ಷಿ ಮೇಡಮು, ಚಂದ್ರಶೇಖರ್ ಸರ್ ಎಷ್ಟು ಒಳ್ಳೆ ಆಧ್ಯಾತ್ಮಿಕವಾಗಿ ಮಾತಾಡಿದ್ರು. ನಮಗೊಂಥರ ಇವತ್ತಿನ ದಿನ ನಾನೊಂಥರ ಹೆಂಗೆ ಅಂದರೆ ನಾನು ಸಂಗೀತ ಕಲ್ತಿದ್ದು ಸಾರ್ಥಕವಾಯ್ತೇನೋ ಅನಿಸ್ಬಿಡ್ತು ನನಗೆ. ಸಂಗೀತ ಅನ್ನೋದು ನಮಗೆ ಒಂಥರ ಮನೆ ಒಳಗಡೆ ಕೂರಕ್ಕೆ ಬಿಡಲ್ಲ. ಅದು ಏನೇ ಆದರೂ ನಮ್ಮ ಮನೇಲಿ ಸುಮ್ಮನೆ ಪಾಠ ಮಾಡ್ಕೊಂಡಿರ್ತೀನಿ. ನಾನು ಸಂಗೀತ ನನಗೋಸ್ಕರ ಕಲ್ತ್ಕೊಂಡಿದ್ದೀನಿ ಆ ಥರ ಎಲ್ಲ ನಾವು ಅಂದ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾನು ನನಗೋಸ್ಕರ ಸಂಗೀತ ಕಲ್ತರೂ ಕೂಡ ಹೀಗೆ ಯಾವುದಾದ್ರು ಒಂದು ಸಮಯದಲ್ಲಿ ಆಚೆ ಬರಲೇಬೇಕು. ಇಂಥ ವಿದ್ವಾಂಸರ ಜೊತೆ ನಾವು ಇದ್ದಿದ್ದಂತೂ ಇವತ್ತು ನನಗೆ ಒಂಥರ ಸಾರ್ಥಕ ಅನಿಸ್ಬಿಡ್ತು. ನನಗೆ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಲಿ ನಾನು ಕೆಲಸ ಮಾಡುವಾಗ ಹಿಂದೂಸ್ತಾನಿ ಡಿಪಾರ್ಟ್ಮೆಂಟವರು ತುಂಬ ಹೇಳೋರು ಸರ್ ಹೆಸರು. ಅವಾಗೆಲ್ಲ ತುಂಬ ಎಲ್ಲ ಬಗ್ಗೆ ಅವ್ರದ್ದು ಕಾರ್ಯಕ್ರಮಗಳು ನಡೆಯೋದು, ನಮ್ಮದು ಕಾರ್ಯಕ್ರಮಗಳು ನಡೆಯೋದು, ಎರಡೂ ಜುಗಲ್ಬಂದಿಗಳು ನಡೆಯೋದು ಎಲ್ಲ ತುಂಬ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ 10 ವರ್ಷ ಅಲ್ಲಿ ಕೆಲಸ ಮಾಡುವಾಗ. ಹಾಗಾಗಿ ಹಿಂದೂಸ್ತಾನಿ ಸಂಗೀತ, ತಬಲಾ, ನಮ್ಮದು ವೀಣೆ, ಮೃದಂಗ, ಕರ್ನಾಟಕ ಸಂಗೀತ, ಭರತನಾಟ್ಯ, ಕಥಕ್ ಈ ಥರ ಎಲ್ಲದೂ ನಮ್ಮದು ಎಲ್ಲದೂ ನಡೆಯೋದು ಒಟ್ಟೊಟ್ಟಿಗೆ ಕೆಲಸಗಳು ಅಲ್ಲಿ. ಒಂದು ಕ್ಲಾಸ್ ರೂಮಿಂದ ಇನ್ನೊಂದು ಕ್ಲಾಸ್ ರೂಮ್ಗೆ ಹೋಗುವಾಗಲೂ ಒಂದೊಂದು ಥರ ವಿಧವಾಗಿ ನಮಗೆ ಕೇಳಿಸ್ತಾ ಇರೋದು. ಫುಲ್ಲು ಸಂಗೀತದಲ್ಲಿ ದಿನಪೂರ್ತಿ ಮುಳುಗಿರ್ತಿದ್ವೇನೋ ಅನ್ನೋಷ್ಟು ಒಳ್ಳೆ ನಮಗೆ ಅನುಭವ ಕಾಲೇಜಿಂದ ನನಗೆ. ಹಾಗಾಗಿ ಅದು ಒಂಥರ ನಮಗೆ ಹಾಸು ಹೊಕ್ಕಾಗ್ಬಿಟ್ಟಿದೆ ಇವಾಗ. ಸಂಗೀತ ಹೆಂಗಾಗ್ಬಿಟ್ಟಿದೆ ಅಂದರೆ ಊಟ ತಿಂಡಿ ಥರನೇ ನಮಗೊಂಥರ ಸೇರ್ಕೊಂಬಿಟ್ಟಿದೆ ನಮ್ಮ ಲೈಫಲ್ಲಿ. ನಮ್ಗೆ ಅದನ್ನು ಬಿಡೋಕ್ಕೆ ಸಾಧ್ಯವಿಲ್ವೇನೋ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ಇವಾಗ. ಅಂಥದ್ರಲ್ಲಿ ಇವತ್ತು ಸರ್ದು ಹಾಡುಗಳೆಲ್ಲ ಕೇಳಿ ಮೇಡಮ್ಮು
ಮಾಲತಿ ಇವ್ರು ಬಂದಿರೋದು ಕೂಡ ನಾವೆಲ್ಲ ಟಿ ವಿ ಸೀರಿಯಲಲ್ಲಿ ನೋಡಿರೋದು ಮೇಡಮು. ಎದುರುಗಡೆ ನೋಡಿ ತುಂಬ ಸಂತೋಷ ಆಯಿತು. ಇವತ್ತೆಲ್ಲ ಕಾರ್ಯಕ್ರಮ ನನಗೆ ಹೆಚ್ಚಾಗಿ ಮುಖ್ಯ ಅತಿಥಿಯಾಗಿ ಕರೆದಿರೋದು ನನಗದು ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಹೇಳಿದೆ ಸರ್ಗೆ, ಅಯ್ಯೋ ಅಂಥ ದೊಡ್ಡ ವಿದ್ವಾಂಸರುಗಳ ಜೊತೆ ನಾನು ಕೂತ್ಕೊಳ್ಳೋಷ್ಟು ನಾನು ದೊಡ್ಡ ಮನುಷ್ಯಲಾಗಿದ್ದೀನೋ ಇಲ್ವೋ, ನಾನು ಇನ್ನೂ ತುಂಬ ಕಲಿಯೋದಿದೆ, ಈಗ ಕಲಿತಾ ಇದ್ದೀವಿ, ನಾವು ಇನ್ನೂ ಈಗ ಶುರು ಮಾಡಿದ್ದೀವೇನೋ ಅನ್ನೋ ಮಟ್ಟದಲ್ಲಿದ್ದೀವಿ ಅಂತ. ಬಟ್ ಅವ್ರ ಜೊತೆ ಕೂತ್ಕೊಂಡು ನಾನು ವೇದಿಕೆಯ ಮೇಲೆ ಇದ್ದಿದ್ದೇ ಒಂದು ನನ್ನ ಪುಣ್ಯ ಅಂತ ಹೇಳ್ತೀನಿ ಇವತ್ತಂತೂ ನಿಜವಾಗ್ಲೂ. ಹಾಗಾಗಿ ಒಂದೆರಡು ಮಾತುಗಳನ್ನು ಹೇಳಿ ನಾನೊಂದು 2 ಲೈನ್ ನಾರಾಯಣ ಸ್ಮರಣೆ ಮಾಡಿಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ಬಿಡ್ತೀನಿ. ಇವತ್ತು ತುಂಬ ಒಂಥರ ಸಂತೋಷ ಆಗಿದೆ ನಂಗೆ ಸರ್ ಜೊತೆ ಕೂತ್ಕೊಂಡಿದ್ದು. ಬಟ್ ಅವ್ರ ಮಟ್ಟಕ್ಕೆ ನಮ್ಮ ವಿದ್ವಾನ್ ಇದು ಇದೆಯೋ ಇಲ್ವೋ. ಸ್ವಲ್ಪ ಒಳಗಡೆ ಎಲ್ಲ ಗೊಂದಲ, ಆತಂಕ, ಭಯ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಇವತ್ತು. ಒಂಥರ ಭಾವನೆ ಎಲ್ಲನೂ ಇದಾಗ್ಬಿಟ್ಟಿದೆ ಸರ್ದು ಹಾಡೆಲ್ಲ ಕೇಳಿದ್ಮೇಲೆ. ನಾರಾಯಣತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸನ್ನೂತ ನಮೋ ನಮೋ ನಾರಾಯಣತೆ ನಮೋ ನಮೋ ಮುರಹರ ಗಿರಿಧರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಮುರಹರ ಗಿರಿಧರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಪರಮ ಪುರುಷ ಭವಭಂಜನ ಕೇಶವ ಪರಮ ಪುರುಷ ಭವಭಂಜನ ಕೇಶವ ನರಮೃಗ ಶರೀರ ನಮೋ ನಮೋ ಪರಮ ಪುರುಷ ಭವಭಂಜನ ಕೇಶವ ನರಮೃಗ ಶರೀರ ನಮೋ ನಮೋ ನಾರಾಯಣತೆ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದಾರ ಶ್ರೀ ವೆಂಕಟನಾಯಕ ವೇದೋದಾರ ಶ್ರೀ ವೆಂಕಟನಾಯಕ ಪುರಂದರ ವಿಠಲ ನಮೋ ನಮೋ ವೇದೋದಾರ ಶ್ರೀ ವೆಂಕಟನಾಯಕ ಪುರಂದರ
ನಾರದ ಸನ್ನೂತ ನಮೋ ನಮೋ ನಾರಾಯಣತೆ 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 ನಮೋ ನಮೋ ಓ ಓ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ದೇವಸ್ಥಾನ ಮಂಡಳಿಯವ್ರಿಗೆ, ನರ್ಕೇಸರಿ ಸರ್ ಅವ್ರಿಗೆ, ವಿಜಯ ಮೇಡಮ್ ಅವ್ರಿಗೆ ಎಲ್ರಿಗೂ ಒಂಥರ ಎಮೋಷನ್ ಆಗ್ತಾಯಿದ್ದೀನಿ. ಸರ್ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದು ವೇದಿಕೆನ. ಹಾಗಾಗಿ ನಂದು ಸೌಭಾಗ್ಯ, ನಂದು ಪುಣ್ಯ, ನಾನು ಸಂಗೀತ ಕಲಿತಿದ್ದಕ್ಕೂ ಒಂಥರ ಸಾರ್ಥಕ ಅನ್ನೋ ಒಂದು ಭಾವನೆ ಇದೆ ನನಗೆ. ತುಂಬ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು. ವಿದ್ಯಾಶಂಕರ್ ಅವರಿಗೆ ನಮ್ಮವರೇ ಅವರು ಅಂದರೆ ಇಲ್ಲಿ ಪ್ರತಿ ವರ್ಷ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮದ ರೂವಾರಿಯಾದ ಶ್ರೀಮತಿ ಮಾಲತಿ ಶ್ರೀ ಶರ್ಮಾ ಅವರು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಈ ರಾಮಕೃಷ್ಣ ನಗರ ಅಭಿಮಾನಿ ಬಳಗದವರು ಮಾಲತಿ ಶ್ರೀ ಅವರಿಗೆ ನಾಟ್ಯ ಮಯೂರಿ ಪ್ರಶಸ್ತಿ ಎಂಬ ಅಭಿನಂದನಾ ಪತ್ರವನ್ನು ಸಲ್ಲಿಸಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಆನಂತರ ಅವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಆಡ್ತಾರೆ. ರಾಮಕೃಷ್ಣ ನಗರ ಅಭಿಮಾನಿ ಬಳಗ ಸನ್ಮಾನದ ನಂತರ ನಮ್ಮ ದೇವಸ್ಥಾನ ಸಮಿತಿ ವತಿಯಿಂದಲೂ ಶ್ರೀಮತಿ ಮಾಲತಿ ಶ್ರೀ ಮೈಸೂರು ಅವರಿಗೆ ಒಂದು ಸಣ್ಣ ಗೌರವ ಸಮರ್ಪಣೆ ಇದೆ. ಶನೇಶ್ವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಈಗ ಊಟದ ಸಮಯ. ನಾವು ನೆನಪು ಮಾಡ್ಕೋಬೇಕಾಗಿದ್ದು ನಮ್ಮೆಲ್ಲರಿಗೂ ಅನ್ನದಾತರಾದ ರೈತರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ನಮ್ಮನ್ನೆಲ್ಲ ರಕ್ಷಣೆಗಾಗಿ ಸೈನ್ಯದಲ್ಲಿ ಶ್ರಮಿಸುತ್ತಿರುವ ಸೈನಿಕರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ, ನನ್ನ ಬಳಗದವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಹಾಗೆ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಈ ದಿನ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಯಾಕಂದರೆ ಸ್ವಾಮಿಯ ಒಂದು ದೊಡ್ಡ ಕಾರ್ಯಕ್ರಮ, 12ನೇ ವರ್ಷದ ಕಾರ್ಯಕ್ರಮ. ಇದೇ ಒಂದು ಸಂದರ್ಭದಲ್ಲಿ ಒಂದು ಮಹಾನ್ ವ್ಯಕ್ತಿ, ದೊಡ್ಡ ಕಲಾವಿದರು, ಭೀಮಸೇನ್ ಜೋಶಿಯವರ ಹೆಸರು ಯಾರು ಕೇಳಿಲ್ಲ. ಅವರ ಶಿಷ್ಯರಾದ ನಾಗರಾಜ ಸರ್ ಅವರಿಗೆ ನಾವು ಇಲ್ಲಿ ಒಂದು ಸನ್ಮಾನವನ್ನು, ಪ್ರಶಸ್ತಿಯನ್ನು ಇಟ್ಕೊಂಡಿರೋದು ಎಲ್ಲ ಒಟ್ಟೊಟ್ಟಿಗೆ ಸಂತೋಷ ಕೂಡ ಬಂದ್ಬಿಟ್ಟಿದೆ. ಒಂದೊಂದ್ಸಲ ತುಂಬ ಅತಿಯಾದ ಸಂತೋಷ ಆದರೆ ಹಾರ್ಟ್ ಫೇಲ್ ಆಗಿಬಿಡುತ್ತಂತೆ ಒಬ್ಬೊಬ್ಬರಿಗೆ. ಆದರೆ ನಾನು ಇನ್ನೂ ಗಟ್ಟಿಯಾಗಿದ್ದೀನಿ ಅಪ್ಪ, ನಿಂತಿದ್ದೀನಿ. ನಿಜವಾಗ್ಲೂ ಎಂಥ ಸಂತೋಷ ನೋಡಿ. ನಾನು
ಹುಟ್ಟಿದೂರು ಮೈಸೂರೇ. ಮೈಸೂರಿನಲ್ಲಿ ಹುಟ್ಟಿ ಉತ್ತರ ಕರ್ನಾಟಕದಲ್ಲಿ ಬೆಳೆದು ಅಲ್ಲಿಯೇ ಒಬ್ಬ ಕಲಾವಿದೆ ಅನ್ನಿಸ್ಕೊಂಡು ಸರ್ ಹೇಳಿದ್ರು, ನಾವು ಶಿಷ್ಯರು ತಯಾರಾಗಬೇಕಾದ್ರೆ ಎಷ್ಟೊಂದು ಶ್ರಮ ಬೇಕು, ಶ್ರದ್ಧೆ ಬೇಕು, ಕಷ್ಟಗಳನ್ನು ಅನುಭವಿಸಿ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿದ್ರಿ. ಅದೇ ರೀತಿ ನಾವು ಕಂಪನಿಗೆ ಹೋದಾಗ ಮೊದಲು ನಮಗೆ ಗುರುಗಳು ಸಂಗೀತ ಹೇಳ್ಕೊಡುವಾಗ ಅವ್ರಿಗೆ ಮೊದಲು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ಆನಂತರ ನಾವು ಮನೆಯಲ್ಲಿ ನಾಟಕ ಕಂಪನಿ ಅಂತ ಅಂದಾಗ ತುಂಬ ಜನ ಇರ್ತೀವಿ. ಮನೆಯಲ್ಲಿ ಏನಾದರೂ ಒಂದು ರುಚಿಯಾದದ್ದನ್ನು ಮಾಡಿದರೆ ತೊಗೊಂಡೋಗಿ ಗುರುಗಳಿಗೆ ಕೊಟ್ಟು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಮೇಲೆ ಅವ್ರ ಕಡೆಯಿಂದ ನಾವು ಕಲಿತಿದ್ವಿ. ಆದರೆ ನಾವೇನೇ ಕಷ್ಟಪಟ್ಟು ಕಲಿತರೂ ಆ ಕಲೆ ಎಲ್ರಿಗೂ ಒಲಿಯಲ್ಲ. ನಮಗೆ ಒಂದು ಕಂಪನಿಯಲ್ಲಿ ಒಂದು ಪಾತ್ರಕ್ಕೆ ಒಂದು ಹಾಡು ಹೇಳಿದರು. ಕಂಪನಿ ವಾದಿರಾಜ್ ಅವರು ಗೊತ್ತಿರ್ಬೇಕು ಅಲ್ವಾ, ಅವರು ಹಾಡುಗಳನ್ನ ಕೂರಿಸೋದಕ್ಕೆ ಅಂತ ಬಂದಿದ್ರು. ಅವಾಗ ನನಗೊಂದು ಹಾಡು ಹೇಳ್ಕೊಟ್ರು, ಸರಸಕ್ಕೆ ಶೃಂಗಾರವೇ ಭೂಷಣ. ಅವಾಗ ನನಗೇನು ಬರ್ತಿರ್ಲಿಲ್ಲ, ಅವ್ರು ಹೇಳ್ಕೊಟ್ಟಿದ್ದು ನನಗೆ ಬರ್ತಿರ್ಲಿಲ್ಲ, ನನಗೆ ಹಾಡೋಕ್ಕಾಗಲೇ ಇಲ್ಲ. ಸಿಟ್ಟು ಬಂತು ಅವ್ರಿಗೆ, ಇಂಥ ಹೆಣ್ಮಗಳಿಗೆ ನಾನು ಕಲ್ಸಕ್ಕೆ ಹೇಳಿದ್ದೀರಲ್ರಿ, ಹೆಂಗಿರಿ ಇದಕ್ಕೇನೂ ಬರೋದಿಲ್ಲಲ್ರಿ ಇದಕ್ಕೆ ಅಂತ ಹೇಳಿಬಿಟ್ಟು, ನಂದು ಕಾಮಿಡಿ ರೋಲ್ ಇತ್ತು. ಅದಕ್ಕೆ ನನಗೆ ರಾಗ ತಾಳ ಲಯ ಒಂದು ಗೊತ್ತಿಲ್ಲ. ಅಪ್ಪನ ಕಾಲದಿಂದ ಕಾಣೆ ಉಪ್ಪು ಹಾಕಿದ ಗಂಜಿ ಅಂದಂಗೆ ಅದ್ರ ಗಂಧನೇ ನನಗೆ ಗೊತ್ತಿಲ್ಲ ಅಂದಾಗ ನನ್ನ ತಗೊಂಡೋಗಿ ಅಲ್ಲಿ ಆ ಹಾಡನ್ನ ಹೇಳ್ಕೊಟ್ರೆ ನಾನು ಹೇಗೆ ಹಾಡೋಕ್ಕೆ ಸಾಧ್ಯ? ಕಡೆಗೆ ಏನು ಮಾಡಿದ್ರು, ಕಾಮಿಡಿ ರೋಲ್ಗೆ ನನಗೆ ತಕ್ಕಂತೆ ಬರೆದ್ಬಿಟ್ರು. ರಾಗ ತಾಳ ಯಾವುದು ಗೊತ್ತಿಲ್ಲ, ನಿನ್ನ ನೋಟದಲ್ಲೇ ನಾಟಿದೆ ನನ್ನ ಮನಸ್ಸೆಲ್ಲ ಅಂತ ಒಂದು ಹಾಡು ಬರೆದ್ರು. ಅದು ಸರಳವಾಗಿತ್ತು ಕಾಮಿಡಿ ರೋಲು, ಹಳ್ಳಿ ಕಾಮಿಡಿಯವರು ಹಾಡೋವಂಥದ್ದು. ಅದನ್ನು ಕಲ್ತ್ಕೊಂಡೆ. ಕಾಮಿಡಿ ರೋಲ್ಗೆ ಹಾಡಿದ್ರೆ ನೋಟಿನ ಸರಗಳು ಹಾಗೆ ಬಂದು, ಅದಕ್ಕೆ ನೋಡ್ರಿ ಹೆಣ್ಮಗಳನ್ನ ಅಂತಿದ್ರು. ಅದಕ್ಕೆ ನಾನು ಹೇಳೋದು, ಯಾರ್ಯಾರಿಗೆ ಯಾವ್ಯಾವ ಕಲೆ ಒಲಿಬೇಕೋ ಅವ್ರಿಗಷ್ಟೇ ಒಲಿಯೋದು. ನೋಡಿ, ಅವ್ರ ಬಾಯಿಂದ ಸಂಗೀತ ನಾವು ಹಾಡುಗಳನ್ನ ಕೇಳುವಾಗ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಇಡೀ ಆ ಟೈಮೇ ನಮಗೆ ಗೊತ್ತಾಗಲ್ಲ, ದಿನನೇ ನಮಗೆ ಗೊತ್ತಾಗಲ್ಲ. ಈಗ ಇನ್ನೂ ಇದೆಲ್ಲ ಉಳಿತಾ ಇರೋದು ನಿಮ್ಮಂಥ ಈಗ ಹಳೆ ತಲೆಗಳಿರೋ ತನಕ ಮಾತ್ರ ಉಳಿಯುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಈಗ ಏನು ಡಿಸ್ಕೋ ಡ್ಯಾನ್ಸ್ಗಳು, ಡಿಸ್ಕೋ ಹಾಡುಗಳು ಬಂದ ಮೇಲೆ ನಮ್ಮ ಈ ಒಂದು ಹಳೆಯ ಸಂಪ್ರದಾಯ ಸಂಸ್ಕೃತಿಯಲ್ಲಿ ಬಂದಿರೋ ಅಂಥದ್ದು ಎಲ್ಲಿ ಕಣ್ಮರೆ ಆಗ್ಬಿಡ್ತು ಅಂತ ಭಯ ಆಗತ್ತೆ ಸರ್. ನನಗೆ ಒಂದೊಂದ್ಸಲ ಮನಸ್ಸಿಗೆ ಬಹಳ ನೋವು ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ನೀವೆಲ್ಲರೂ ಇರೋದ್ರಿಂದ ಈ ಕಲೆ ಉಳಿದಿದ್ದು. ನೋಡಿ, ನನಗೆ ಫಸ್ಟ್ಗೆ ಅಂದರು ಒಂದು 5-6 ಜನ ಬಂದರೆ, ಸ್ವಲ್ಪ ಜನ ಬಂದರೆ ಅಂಥ ದೊಡ್ಡ ಕಲಾವಿದ್ರನ್ನ ಕರೆಸಿ ಇಲ್ಲಿ ಜನ ಸೇರಲಿಲ್ಲ ಅಂದರೆ ಕಷ್ಟ ಆಗುತ್ತಲ್ವಾ, ಅವರು ಬೇಜಾರು ಮಾಡ್ಕೋತಾರಲ್ವಾ ಅಂತ ನರಕೇಶರಿ ಸರ್ ಅಂದರು. ಆಮೇಲೆ ಜನ ತುಂಬ ಇರಲಿಲ್ಲ ಅಂದರೆ ಇದಾಗುತ್ತಲ್ಲ ಅಂತ ವಿಚಾರ ಮಾಡಿದಾಗ ನಾನು ವೇಣುಗೋಪಾಲ್ ಸರ್ಗೊಂದು ಹೇಳಿದೆ ಒಂದು ಮಾತು, ಒಬ್ಬ ಕಲಾವಿದರನ್ನ ಸನ್ಮಾನಿಸಬೇಕು, ಗೌರವಿಸಬೇಕು ಅನ್ನೋ ಭಾವನೆ ನಮ್ಮಲ್ಲಿದ್ದರೆ ಯಾರು ಬೇಡ ರೀ, ಇಬ್ಬರೇ ಇದ್ರೆ ಸಾಕು, ಗೌರವಿಸೋರಿಬ್ಬರು ಸಾಕು, ಚಪ್ಪಾಳೆ ತಟ್ಟೋರೊಬ್ರು ಇದ್ರೆ ಸಾಕು, ಅದೇ ಅವ್ರಿಗೆ ದೊಡ್ಡ ಸನ್ಮಾನ. ಒಟ್ಟಿನಲ್ಲಿ ನಾವೇನಪ್ಪ, ಒಬ್ರು ಕಲೆಗೆ ಗೌರವ ಕೊಡಬೇಕು, ಕಲಾವಿದರನ್ನ ನಾವು ಗೌರವಿಸಬೇಕು, ಇದು ನಮ್ಮಲ್ಲಿರಬೇಕು ಅನ್ನೋದನ್ನು ನಾವಿಬ್ಬರು ಮಾತಾಡಿಕೊಂಡು ಅದೇನಾಗಲಿ ದೇವರ ಸನ್ನಿಧಿಯಲ್ಲಿ ಅದು ಮೊದಲನೇ ಸಲ. ನಂದೇನು ಅಂತಂದರೆ, ಆ ಕಡೆ ತುಂಬ ವರ್ಷದಿಂದ ನಾನು ಸನ್ಮಾನಗಳನ್ನ ಮಾಡ್ತಾನೆ ಇದ್ದೀನಿ. ನಮ್ಮ ಯಜಮಾನ್ರ ಹೆಸರಿನಲ್ಲೂ ಸನ್ಮಾನ ಮಾಡಿರ್ತೀವಿ, ಪ್ರಶಸ್ತಿ ಕೊಡ್ತೀವಿ. ನನ್ನ ಕಲಿಸಿದ ಗುರುಗಳ ಹೆಸರಿನಲ್ಲೂ ನಾನು ಪ್ರಶಸ್ತಿ ಕೊಡ್ತಾ ಇದ್ದೀನಿ. ಆನಂತರ ಮತ್ತು ಶಾಲೆ ಹುಡುಗರಿಗೂ ಕೊಡ್ತಿರ್ತೀನಿ. ಅದೆಲ್ಲ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ಮಾಡಿರ್ತೀನಿ. ಇಲ್ಲಿ ಅಪರೂಪವಾಗಿ ಒಬ್ಬರಿಗೆ ಇಬ್ಬರಿಗೆ ಅಷ್ಟೇ ನಾನು ಇಲ್ಲಿ ಸ್ಕೂಲ್ನಲ್ಲಿ ಒಂದು ಸಲ ಮಾಡಿದ್ದೀನಿ, ಇಲ್ಲಿ ಒಂದು ಸಲ ಮಾಡಿದ್ದೀನಿ.
ಆದರೆ ಇದು ಅಪರೂಪದಲ್ಲಿ ಆಗಬಾರ್ದು, ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಈ ಸನ್ನಿಧಿಯಲ್ಲಿ ನಡಿಬೇಕು. ಇದಕ್ಕೆ ನನಗೆ ಬೆಂಬಲವಾದ ಇಲ್ಲಿ ಇವತ್ತೇನು ಬಂದಿದ್ರಲ್ಲ ಬಳಗ, ನನಗೆ ಅಲ್ಲೆಲ್ಲ ಆಶ್ಚರ್ಯದಿಂದ ಕೇಳಿ ನಿಮಗೂ ಅಭಿಮಾನಿ ಬಳಗ ಇದ್ದಾರೇನ್ರಿ ಅಂತ ಕೇಳಿದ್ರು ನನಗೆ. ಅದಕ್ಕೆ ಹೌದು, ಅಭಿಮಾನಿ ಬಳಗ ನಾವು ಹುಟ್ಟಿ 72ನೇ ವರ್ಷಕ್ಕೆ ಹುಟ್ಕೊಂಡಿದ್ದಾರೆ. ನನಗೆ ಅಭಿಮಾನಿ ಬಳಗ ಮೈಸೂರಿನಲ್ಲಿ ಹುಟ್ಟದೂರಿನಲ್ಲೇ ಅಭಿಮಾನಿ ಬಳಗ ಸಿಕ್ಕಿದೆ ಅಂತ ಖುಷಿಯಿಂದ ನಾನು ಹೇಳ್ಕೊಂಡೆ. ಹಾಗೆ ಪ್ರತಿ ವರ್ಷ ಇಲ್ಲಿ ನಡಿಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನನ್ನ ಉಸಿರು ಹೋದರೂ ಎಲ್ಲರ ಮನಸ್ಸಲ್ಲಿ ನನ್ನ ಒಂದು ಹೆಸರು ಅಚ್ಚಳಿಯದೆ ಉಳಿದಿರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇವ್ರನ್ನ ಕೇಳಿಕೊಂಡೆ, ಪ್ರತಿ ವರ್ಷ ಇಲ್ಲಿ ಒಬ್ಬರು ಕಲಾವಿದರಿಗೆ ಕರೆದು ಗೌರವಿಸ್ರಿ ಅಂತ. ಆಯಿತು ಅಂತ ಅವರು ಸಂತೋಷದಿಂದ ಒಪ್ಕೊಂಡ್ರು. ಹೀಗಾಗಿ ಈ ಕಾರ್ಯಕ್ರಮ ಇಟ್ಕೊಂಡ್ವಿ. ಆದರೆ ಇದ್ರ ಜೊತೆಗೆ ಖರ್ಚು ಭಾಳ ಬರುತ್ತೆ, ಖರ್ಚು ತುಂಬ ಬರುತ್ತೆ. ಇಲ್ಲಿ ಒಂದು ಏನಾದರೂ ಇಂಥ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ನಾನು ಈ ಸಲ ಒಂದು ನಿರ್ಧಾರ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಇಟ್ಟಿರೋದನ್ನ ಕಾರ್ಯಕ್ರಮಕ್ಕೆ ಇಟ್ಕೊಳ್ಳಿ. ಅವತ್ತೊಂದು ದಿನ ಇದೇ ಸ್ವಾಮಿ ಒಂದು ಕಾರ್ಯಕ್ರಮದಲ್ಲಿ ಅವತ್ತೊಂದು ದಿನ ಈ ಥರ ಕಾರ್ಯಕ್ರಮಕ್ಕೆ ಬಂದವ್ರಿಗೆ ಅನ್ನದಾನಕ್ಕೆ ಅಂತ 1,00,000 ರೂಪಾಯಿನ ನಾನು ಇಡ್ತೀನಿ. ಅದರಲ್ಲಿ ಬರುವಂಥ ಒಂದು ಇಂಟ್ರೆಸ್ಟಿಂದ ನೀವು ಅದಕ್ಕೆ ಖರ್ಚು ಮಾಡ್ಕೊಳ್ಳಿ. ಮತ್ತು ನನಗೆ ನನ್ನ ಭಾವನೆ ಅಷ್ಟೇ, ನಾವೇನೋ ಒಂದು ಸ್ವಲ್ಪ ಗಳಿಸಿರ್ತೀವಿ, ಅದನ್ನು ಒಳ್ಳೆ ಕಾರ್ಯಕ್ಕೆ ಕೊಟ್ಟು ಹೋಗೋ ಪ್ರಯತ್ನ ಮಾಡಬೇಕು. ಇಟ್ಟು ಹೋಗೋ ಬದಲು ಕೊಟ್ಟು ಹೋದರೆ ಮನಸ್ಸಿಗೆ ನಮಗೂ ಖುಷಿ ಇರುತ್ತೆ. ಅದಕ್ಕೋಸ್ಕರ ಇದು ಕಾರ್ಯಕ್ರಮಕ್ಕೆ ಇರಲಿ. ಇವತ್ತು ದಿವಸ ನನಗೆ ನಿಜವಾಗ್ಲೂ ಈ ಥರ ಸನ್ಮಾನ ಆಗಿರೋದು ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದಿದ್ರೆ, ಅವರು ಕಣ್ಣಿಂದ ನೋಡಿದ್ದಿದ್ರೆ ಎಷ್ಟು ಖುಷಿ ಪಡ್ತಾರೋ ಗೊತ್ತಿರಲಿಲ್ಲ. ಇರಲಿ, ಅವರ ಆಶೀರ್ವಾದ ಮೇಲಿದ್ದ ನನಗಿರಲಿ ಅಂತ ಬಯಸ್ತೀನಿ. ಈಗ ಇಲ್ಲಿರೋ ಎಲ್ಲರೂ ನಮಗೆ ಇನ್ನೂ ಇರುವಾಗಲೇ ನಾವಿನ್ನು ಕಲೆನಲ್ಲೇ ಹೆಚ್ಚು ನಾನು ಬೆಳಿಬೇಕು ಅನ್ನೋವಂಥ ಒಂದು ಆಶೀರ್ವಾದ ಮಾಡಿ, ಯಾವತ್ತು ಮೈಸೂರು ಮಾಲತಿ ಅವರು ಚೆನ್ನಾಗಿರುವಾಗಲೇ ಆರೋಗ್ಯವಾಗಿರುವಾಗಲೇ ಹೋಗೋ ರೀತಿ ಆಶೀರ್ವಾದ ಮಾಡಿ ಅಂತ ನಾನು ಇವತ್ತಿನ ದಿವಸ ನೀವೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದೀರಾ. ಇದನ್ನು ನಾವು ಮರೆಯಲಾರ್ದಂಥ ಒಂದು ದಿನ. ನೀವು ಇದ್ರ ಜೊತೆಗೆ ಖಾಲಿ ಇದ್ದಾಗ ನಿಮ್ಮ ಮಕ್ಕಳನ್ನು ಸಹಿತ ಕರ್ಕೊಂಡು ಬಂದು ಇಂಥ ಕಾರ್ಯಕ್ರಮಕ್ಕೆ ನೀವು ಸೇರಿಸ್ತಾ ಹೋದರೆ ಆ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಸ್ವಲ್ಪ ಇದ್ರ ರುಚಿನ ಹಾಕ್ದಂಗೆ ಆಗುತ್ತೆ. ಈಗ ಮನೆಯಲ್ಲಿ ಸಂಗೀತಕ್ಕೆ ಸೇರಿಸ್ಬೇಕು, ಮಕ್ಕಳನ್ನ ಸಂಗೀತಕ್ಕೆ ಸೇರಿಸ್ಬೇಕು, ನಾಟಕ ಕಲೆಗೆ ಸೇರಿಸ್ಬೇಕು. ಇಂಥ ಕಾರ್ಯಕ್ರಮಗಳಿಗೆ ಆ ಮಕ್ಕಳನ್ನ ಕರ್ಕೊಂಡು ಬಂದರೆ ನಮ್ಮ ಹಳೆ ತಲೆಗಳು ಹೋದ್ರೂ ಮುಂದಿನ ಪೀಳಿಗೆ ಇದರಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿದ್ರೆ ನಾವು ಕಲೆನ ಉಳಿಸ್ದಂಗಾಗತ್ತೆ, ಕಲಾವಿದರನ್ನ ಬೆಳೆಸ್ದಂಗಾಗತ್ತೆ. ಅದಕ್ಕೆ ದಯವಿಟ್ಟು ನೀವು ಇಲ್ಲಿ ಬಂದಿರೋರೆಲ್ಲ ನಿಮ್ಮ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅವ್ರನ್ನ ಸ್ವಲ್ಪ ಕಲೆಗೆ ತೊಡಗಿಸ್ಕೊಂಡು ಅವ್ರನ್ನೂ ಇಂಥ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಮಾತಾಡೋಕ್ಕೆ ನೋಡಿ ಹಿಂದೆ ಬಂದು ನಿಂತಿದ್ದಾರೆ, ಟೈಮು ಒಂದು ಆಗ್ಬಿಟ್ಟಿದೆ. ಅವರು ಹೇಳಿದಾಗೆ ನಮ್ಮ ಕಲಾವಿದ್ರ ಕೈಗೆ ಮೈಕ್ ಸಿಕ್ಕರೆ ನಾವು ಬೆಳತನಕ ಮಾತಾಡ್ತೀವಿ. ರಾಮಾಯಣ ನಾಟಕ ಅಡಿ ಅಭ್ಯಾಸ ಇರುತ್ತಲ್ಲ, ಅದಕ್ಕೆ ಇವತ್ತು ಇಷ್ಟು ಸಾಕು. ಮತ್ತೊಮ್ಮೆ ಇನ್ನೊಂದು ಸಲ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ನನ್ನ ಕಲಾ ಬಳಗಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳು. ಈ ಟ್ರಸ್ಟಿಗೆ ಅಷ್ಟೇ. ವೇಣುಗೋಪಾಲ್ ಸರ್ ಅಂತೂ ಅವ್ರಿಗೇನು ಧನ್ಯವಾದ ನಾವು ಹೇಳಬೇಕಾಗಿಲ್ಲ, ಯಾಕಂದರೆ ನಮ್ಮ ಒಂದು ಎಲ್ಲ ನಾವು ಫ್ಯಾಮಿಲಿ ಇದ್ದಂಗಿದ್ದೀವಿ. ಅವ್ರು ಮಿಸಸ್ಸು ಬಂದಿದ್ದಾರೆ ನೋಡ್ರಿ, ನಾವು ಯಾವಾಗ ಹೋದ್ರು ಕಾಫಿ ತಗೊಳ್ಳಿ ಅಂತ ತಂದೆ ಕೊಟ್ಬಿಡ್ತಾರೆ ಅವರು, ಆ ಥರ. ಹೀಗಾಗಿ ಅವ್ರಿಗೇನೋ ಧನ್ಯವಾದಗಳು ಹೇಳಬೇಕಾಗಿಲ್ಲ. ಸರ್, ನೀವು ಇಷ್ಟು ದೂರ ಬಂದು ಈ ಒಂದು ಮೊದಲನೇ ಕಾರ್ಯಕ್ರಮಕ್ಕೆ ತಾವು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಿದ್ದೀರಿ. ನಿಮಗೆ ನಾನು ಹೇಳಿದ್ದೀನಲ್ಲ, ಎಲ್ಲ ನಮ್ಮವರೇ. ಮೈಸೂರೇ ನನ್ನದು. ಇನ್ನು ಈ ಮೈಸೂರು ಜನ ನನ್ನವರಲ್ವಾ? ಮತ್ತೆ ನಾಳೆ ಸಂಜೆ ಮಕ್ಕಳಿದ್ದು 3 ಕಾರ್ಯಕ್ರಮ ಇದೆ. ಒಬ್ಬ ಪಿಯೋನ ನುಡಿಸ್ತಾನೆ, ಕಣ್ಣಿ ಬಟ್ಟೆ ಕಟ್ಕೊಂಡು. ಇನ್ನೊಂದು 4 ಮಕ್ಕಳು ಡ್ಯಾನ್ಸ್ ಇದೆ. ಇನ್ನೊಂದು ನಮ್ಮ ಪುಷ್ಪ ಅವರ ಮಕ್ಕಳು. ಮೇಡಮ್, ನಾನು ಹೇಳಿದ್ದೀನಿ ಏನು ಅಂತಂದ್ರೆ, ಇಲ್ಲಿ ನಾನು ದತ್ತಿಗಿಟ್ಟಿರ್ಬೋದು, ಎಲ್ಲ ವರ್ಷನೂ ನನ್ನ ಆಯ್ಕೆನೆ ಅಂತ ನಾನು ಹೇಳಲ್ಲ.
ಇದು ನಾನು ಉತ್ತರ ಕರ್ನಾಟಕದಲ್ಲಿ ನಾನು ಮಾಡೋ ಹಂಗೆ ಆ ಕಡೆ. ಯಾಕೆ ಅಂತಂದರೆ ಹೆತ್ತ ತಾಯಿ ಇಲ್ಲ ಅಂದರೆ ಸಾಕಿ ಅನ್ನ ಹಾಕಿ ಸಾಕದವ್ರ ಋಣನೂ ನಾವು ತೀರಿಸ್ಬೇಕಾಗತ್ತಲ್ವ. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಹೋದಾಗ ನನ್ನನ್ನು ಬೆಳೆಸಿದ್ದಾರೆ, ಅನ್ನ ಹಾಕಿ ಬೆಳೆಸಿದ್ದಾರೆ, ಕಲೆ ಕಲಿಸಿದ್ದಾರೆ. ಹೀಗಾಗಿ ನಾನು ಅಲ್ಲಿ ಜನಕ್ಕೆ ಮಾಡ್ತಾ ಬಂದಿದ್ದೆ. ಈಗ ಇದೇ ಉದ್ದೇಶದಿಂದನೇ ಇಲ್ಲಿ ಇದು ಮಾಡಿರೋದು. ಇಲ್ಲಿ ದೊಡ್ಡ ಕಲಾವಿದರನ್ನ ನೀವು ಗುರುತಿಸಿ ವರ್ಷ ನೀವು ಇದೊಂದು ಕಾರ್ಯಕ್ರಮ ಮಾಡ್ತಾ ಬನ್ನಿ. ಅದಕ್ಕೋಸ್ಕರ ಇನ್ನೇನು ನಾನೇ ಬರಬೇಕು ಅಂತಲೂ ಏನಿಲ್ಲ, ನಾನೇ ನಿಂತ್ಕೋಬೇಕು ಅಂತಲೂ ಏನಿಲ್ಲ. ನಾನು ಇರೋ ತನಕ ಬರ್ತೀನಿ ಸಾಧ್ಯ ಆದರೆ. ಅದಕ್ಕೋಸ್ಕರ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮದ ಹೀಗೆ ಮುಂದುವರಿಸ್ಕೊಂಡು ಹೋದರೆ ಕಲೆ ಉಳಿಯುತ್ತೆ, ಕಲಾವಿದರು ಬೆಳೀತಾರೆ. ನನ್ನ ಬಳಗ ಅಂತೂ ಕಾಯಂ ಇರಲೇಬೇಕು. ಮಾಲತಿ ಶ್ರೀ ಮೈಸೂರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಇಷ್ಟು ಈ ಒಂದು ಕಾರ್ಯಕ್ರಮ ಇಷ್ಟು ಸಿಂಪಲ್ಲಾಗಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದನ್ನೇ ತುಂಬ ದೊಡ್ಡ ಇದು ಅಂತ ಹೇಳಿ ನಮಗೆ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಈಗ ಬರೀ ದತ್ತಿ ಪ್ರಶಸ್ತಿಗೆ 1 ಲಕ್ಷ ರೂಪಾಯಿ ಹೋದ ವರ್ಷ ಇಟ್ಟಿದ್ರು. ಅದರಲ್ಲಿ ನಾವು ಈ ಕಾರ್ಯಕ್ರಮ ಪ್ರತಿ ನಮ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮಾಡ್ತಾ ಇದ್ವಿ. ಅದಕ್ಕೆ ಪೂರಕವಾಗಿ ಇನ್ನೊಂದು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ನಮಗೆ. ಅವರ ಕಲಾಭಿಮಾನ ಮತ್ತು ನಮ್ಮ ದೇವಸ್ಥಾನದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಮತ್ತು ಅವರ ದಾನ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಕಲಾವಿದರಿಗೆ ಸನ್ಮಾನ ಮಾಡಬೇಕು. ಹೋದ ಮಾಡಿದಾಗ ಒಂದು 15-20 ಜನಕ್ಕೆ ಸುಮಾರು ಒಂದು 50-60 ಸಾವಿರ ರೂಪಾಯಿ ಖರ್ಚು ಮಾಡಿ ಅಷ್ಟು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಮಾಡಿಕೊಟ್ರು. ಹಾಗಾಗಿ ನಿಜವಾಗ್ಲೂ ಅವರು ಕಲಾವಿದರ ಬಗ್ಗೆ ಅವರಿಗಿರುವ ಅಭಿಮಾನ ಮತ್ತು ಪ್ರೀತಿ ಪ್ರೇಮ ತುಂಬ ಅನನ್ಯವಾದದ್ದು. ಅವರ ನಂಬಿಕೆಯನ್ನು ಉಳಿಸ್ಕೊಳ್ತಾ ಪ್ರತಿ ವರ್ಷ ನಮಗೊಂದು ಇದೇ ಥರ ಒಂದು ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ವಾರ್ಷಿಕೋತ್ಸವದಲ್ಲಿ ಅವರ ಅಭಿಮಾನವನ್ನು ಉಳಿಸ್ಕೊಳ್ತೀವಿ ಅಂತ ಹೇಳಿ ಈ ದೇವಸ್ಥಾನ ಸಮಿತಿ ಪರವಾಗಿ ಅವರಿಗೆ ಆಚರಣೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಸಣ್ಣ ಪ್ರಕಟಣೆ. ನಾನು ಚಿಕ್ಕಂದಿನಿಂದ ಭೀಮಸೇನ್ ಅವ್ರನ್ನ 2 ಸಲ 3 ಸಲ ಅಷ್ಟೇ ನಾನು ನೋಡಿರೋದು. ಅರಮನೆ ಪ್ರಾಂಗಣದಲ್ಲಿ ಬೆಂಗಳೂರಲ್ಲಿ ಒಂದು 4-5 ಕಡೆ ಹಬ್ಬ ಅಂದರೆ. ಅವರು ಆಗ ನಮಗಿನ್ನೂ ಚಿಕ್ಕ ವಯಸ್ಸಾದ್ರಿಂದ ಅವರ ಅದ್ಭುತ ಶಕ್ತಿ ಇದೆ, ಗ್ರಹಿಸೋ ಶಕ್ತಿ ಇರಲಿಲ್ಲ. ಅದಾದ ನಂತರ 2021 ಇಸ್ವಿಯಿಂದ ಡಾಕ್ಟರ್ ಹವಾಲ್ದಾರ್ ಜೊತೆ ಸೇರಿಕೊಂಡಾಗ ಅನೇಕ ವಿಷಯಗಳು, ಅವರ ಬಾಲ್ಯದ ದಿನ ಹೇಗಿತ್ತು, ಅವರ ಪ್ರೌಢತೆ ಹೇಗಿತ್ತು, ಅವರ ಸರಳತೆ ಹೇಗಿತ್ತು, ಸಜ್ಜನಿಕೆ ಹೇಗಿತ್ತು, ಅವರ ಜನಗಳ ಜೊತೆ ಬಿಡಿಯೋದು ಹೇಗಿತ್ತು ಅನ್ನೋದನ್ನು ಸಾಕಷ್ಟು ತಿಳ್ಕೊಂಡಿದ್ವಿ. ಆದರೆ ಎಷ್ಟೋ ತಿಳ್ಕೊತೀವಿ, ಅದನ್ನು ಫೇಡಾಗಿ ಮರ್ತೋಗ್ತದೆ. ಹಾಗಾಗಿ ಡಾಕ್ಟರ್ ಹವಾಲ್ದಾರ್ ಅವರು ಪಂಡಿತ್ ಭೀಮಸೇನ್ ಜೋಶಿ ಅವರು ನೀವು ಅವರು ಕಂಡಂತೆ ಬಾಲ್ಯದಿಂದ ಅವರು ಸಂಗೀತವನ್ನು ಅರಸಿ ಹೇಗೆ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಕಲ್ತ್ಕೊಂಡ್ರು, ಎಷ್ಟು ಕಷ್ಟಪಟ್ಟರು, ಮನೆಯವರಿಗೆ ಎಷ್ಟು ಸವಾಲು ಹಾಕಿದ್ರು, ಎಂತೆಂಥ ಅದ್ಭುತ ಕೆಲಸಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ಚಿತ್ರಣವನ್ನು ಒಂದು ಬುಕ್ ಮಾಡಿದ್ದಾರೆ. ಇದರ ಶೀರ್ಷಿಕೆ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ನಾನು ಸೇರಿಸ್ತಾ ಇದ್ದೀನಿ ಅವರು ಕಂಡಂತೆ ಅಂತ ಒಂದು ಪುಸ್ತಕ ಬಂದಿದ್ದಾರೆ. ಇದು 4 ಕಾಪಿ ತಂದಿದ್ದಾರೆ. ಆಸಕ್ತರು ಯಾರು ಇದ್ದರೆ ಇದನ್ನು ಕೊಂಡ್ಕೋಬೋದು. ಸ್ವತಃ ನಾನು ಸುಮಾರು 7-8 ಬಾರಿ ಪೂರ್ತಿ ಓದಿದ್ದೀನಿ. ಸೊ ಅದು ಓದಿದ ಮೇಲೆ ನನಗೆ ಅವ್ರ ಬೆಲೆ ಒಂದೇ ಇಲ್ಲ, ಇವ್ರ ಬೆಲೆನೂ ತಿಳಿದೋಗ್ತದೆ. ಸೊ ಇದನ್ನು ಯಾರು ಆಸಕ್ತರಿದೆ ಕೊಂಡ್ಕೊಳ್ಬೋದು. ಎಲ್ರಿಗೂ ನಮಸ್ಕಾರ. ಸಾಧಕರಿಗೆ ಸನ್ಮಾನ. ರಂಗಭೂಮಿ ಹಾಗೂ ಕಿರಿತೆರೆಯ ಕಲಾವಿದರಾದ ಶ್ರೀಮತಿ ಮಾಲತಿ ಶ್ರೀ ಅವರು ಈ ಕಾರ್ಯಕ್ರಮದ ರೂವಾರಿಯಾಗಿದ್ದಾರೆ. ಈಗ ಸೆಕೆಂಡ್ ಹಾಫ್ ಕಳೀತಲ್ಲ, ಈ ಕಾರ್ಯಕ್ರಮದ ರೂವಾರಿ ಶ್ರೀಮತಿ ಮಾಲತಿ ಶ್ರೀ ಅವರು. ಕಲಾವಿದರನ್ನು ಗುರುತಿಸಿ ಸನ್ಮಾನಿಸುವುದು ತುಂಬ ವಿರಳವೆಂದೇ ಹೇಳಬೇಕು. ಅಂತಹ ಒಂದು ಅಪೂರ್ವ ಕೆಲಸವನ್ನು ಶ್ರೀಮತಿ ಮಾಲತಿ ಶ್ರೀ ಅವರು ನಡೆಸಿಕೊಂಡು ಬರುತ್ತಿರುವುದು ತುಂಬ ಅಭಿನಂದನೀಯವಾಗಿದೆ. ಈಗ ಅವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ನಂದು ಅಧ್ಯಕ್ಷ ಭಾಷಣನೂ ಇದೆ, ಹಾಗೆ ವಂದನಾರ್ಪಣೆಯೂ ಇದೆ. ಅವರಿಗೆ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಪರವಾಗಿ ಧನ್ಯವಾದ ಹೇಳ್ತಾರೆ. ಅವರ ಈ ಕೆಲಸಕ್ಕೆ ತೆರೆಯ ಹಿಂದೆ ನಿಂತು ಸಹಕಾರ ನೀಡಿರುವುದು ನಮ್ಮ ಈ ಶನೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ. ಇಂದಿಲ್ಲಿ ಸನ್ಮಾನಿತರಾಗುತ್ತಿರುವವರು ಸಾಮಾನ್ಯ ಕಲಾವಿದರಲ್ಲ,
ಕರ್ನಾಟಕದ ಪ್ರಖ್ಯಾತ ಹಿಂದೂಸ್ತಾನಿ ಸಂಗೀತ ಕಲಾವಿದರೆಂದೇ ಮಾನ್ಯತೆ ಪಡೆದಿರುವ ಪಂಡಿತ್ ಡಾಕ್ಟರ್ ಶ್ರೀ ನಾಗರಾಜರಾವ್ ಹವಲ್ದಾರ್ ಅವರು ಸಂಗೀತ ರತ್ನ ಬಿರುದಾಂಕಿತ ಶ್ರೀಯುತರು ನಮ್ಮ ಈ ಒಂದು ದೇವಾಲಯಕ್ಕೆ ಆಗಮಿಸಿ ಸನ್ಮಾನಿತರಾಗಿರುವುದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯವಾಗಿದೆ. ಅವರಿಗೂ ಕೂಡ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಪರವಾಗಿ ಧನ್ಯವಾದ ಹೇಳಬೇಕು. ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮವರೇ ಆದ ಶ್ರೀಮತಿ ಪುಷ್ಪಾ ವಿದ್ಯಾಶಂಕರ್, ಸಂಗೀತ ವಿದ್ವಾಂಸರು, ದೇವಸ್ಥಾನದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೈಜೋಡಿಸುತ್ತಾ ಬಂದಿರುವ ಕುಟುಂಬದವರು, ಅವರಿಗೂ ಸಹ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ರಿಗೂ ಆಗಲೇ ಹೊಟ್ಟೆ ಹಸಿತಾ ಇರಬೇಕು, ಫುಡ್ಡು ತಯಾರಾಗಿದೆ, ಖಂಡಿತ ಎಲ್ಲ ಪ್ರಸಾದ ಅಂತ ಸ್ವೀಕರಿಸಿ ತೆರಳಬೇಕು. ಸಂಜೆ ತುಂಬ ಅಮೋಘವಾದ ಭಜನಾ ಕಾರ್ಯಕ್ರಮ ಇದೆ, ಯಾರು ಮರಾಠಿ ಮಂಡಳಿಯವರಿಂದ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಕಾಲಕ್ಕೆ ಬಂದು ಅದನ್ನು ಕೂಡ ಇದೇ ರೀತಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ.